ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪರಶುರಾಮ ಮೊದಲು ಅವರಿಗೆ ಕೋಪ ಬಂದದ್ದಕ್ಕೆ ಕಾರಣವಿದೆ, ನಿಜವೇ. ತನ್ನ ಅಪ್ಪನನ್ನು ಸಾಯಿಸಿದ್ದರು, ಭಯಂಕರ ಹಿಂಸೆ ಮಾಡಿದ್ದಾರೆ, ಬಹಳ ಹಿಂಸೆ ಮಾಡಿದ್ದಾರೆ. ಆದ್ದರಿಂದ ಪರಶುರಾಮಕ್ಕೆ ಕೋಪ ಬರುವುದು ಸಹಸ್ರಬಾಹು ಅಥವಾ ಕಾರ್ತವೀರ್ಯಾರ್ಜುನನನ್ನು ಸಾಯಿಸುವುದು, ಯುದ್ಧ ಮಾಡುವುದು, ಅವರಿಗೆ ಶಿಕ್ಷೆ ಕೊಡುವುದು ಸರಿಯಾಗಿದೆ, ಅವರಿಗೆ ಶಿಕ್ಷೆ ಕೊಡುವುದು ಸರಿಯಾಗಿದೆ. ಆದರೆ ಅದೇ ಕೋಪದಿಂದ ಪೂರ್ತಿ ಭಾರತ ದೇಶವನ್ನು 21 ಸಲ ತಿರುಗಿ ಎಲ್ಲ ರಾಜರನ್ನು ಸಾಯಿಸುವುದು, ಇದು ಮಾತ್ರ ಭಯಂಕರ. ಪರಶುರಾಮ ಕೋಪ ಬಂದಿದ್ದು ನಿಜ, ಆದರೆ ಅತಿ ಮಾಡಿದ್ದಲ್ಲದೆ ಈಗಲೂ ಕ್ಷತ್ರಿಯರಂದರೆ ಅದೇ ಕೋಪ ಇಟ್ಕೊಂಡ, ಈಗಲೂ ಅದೇ ಕೋಪ, ಈಗಲೂ ಅದೇ ಸ್ವಲ್ಪ ದುರಹಂಕಾರ ಈಗಲೂ ಇಟ್ಕೊಂಡ. ಶಿವಧನುಸ್ಸನ್ನು ಒಡೆದು ಹಾಕಿದ ಅಂದರೆ ಬಂದಾಗ ಏನಾಯಿತು ಎಂದು ತಿಳ್ಕೊಳ್ಳಬೇಕು. ಶಿವಧನುಸ್ಸನ್ನು ಒಡೆದು ಹಾಕಿದ ಅಷ್ಟೇ ಹೊರತು ಏನಾಗುತ್ತಾ ಇದೆ ಎಂದು ಮಿಕ್ಕದೇನು ಗೊತ್ತಾಗಬಾರದ? ಮರಿ ರಾಮಚಂದ್ರ, ದಶರಥ ಇವರು ಎಂಥವರು, ಇವರು ಧರ್ಮಾತ್ಮರು, ಅದೇನು ತಿಳ್ಕೊಳ್ಳಬಾರದ? ಒಂದೇ ಒಂದು ಕೋಪ. ಈಗ ಎಲ್ಲರನ್ನು ಸಾಯಿಸ್ತೀನಿ ಅದು ಒಂದೇ ಇಟ್ಕೊಂಡರು. ಅದು ಯಾವಾಗ, ತುಂಬ ಹಿಂದೆ ಯಾವಾಗಲೂ ಆಯಿತು. ಅವರ ನಂತರ ಎಷ್ಟೋ ಒಳ್ಳೆಯ ರಾಜರನ್ನು ಸಾಯಿಸಿದ್ದ. ಕೆಟ್ಟ ರಾಜರನ್ನು ಸಾಯಿಸುವುದು ಓಕೆ, ಒಳ್ಳೆಯವರನ್ನು ಸಾಯಿಸಿದ್ದ, ಎಲ್ಲ ಗಲಾಟೆ ಮಾಡಿದ. ಇಷ್ಟು ಆದ ನಂತರ ಆದರೂ ಎಷ್ಟೋ ಜನರು ಹೇಳಿದ್ದಾರೆ, ಬ್ರಾಹ್ಮಣರು ಹೇಳಿದ್ದಾರೆ, ಋಷಿಗಳು ಹೇಳಿದ್ದಾರೆ, ನೀವು ಅತಿಯಾಗಿ ಮಾಡ್ತಾ ಇದ್ದೀವಿ, ಇದು ಬೇಡ ಎಲ್ಲರೂ ಹೇಳಿದ್ದಾರೆ. ಆದರೂ ಕೇಳಲಿಲ್ಲ, ಇನ್ನೂ ಮಾಡ್ತಾನೇ ಇದ್ದಾನೆ. ಈಗ ಬಂದಿದ್ದಾದರೂ ಏನು ಎಂದು ನೋಡಲಿಲ್ಲ. ಶಿವಧನುಸ್ಸನ್ನು ಯಾರು ಮುರಿದು ಹಾಕಿದ್ದರೂ ಒಂದೇ ಪ್ರಶ್ನೆನೇ ಹೊರತು ಏಕೆ ಎಂದು ಪ್ರಶ್ನೆ ಕೇಳಲಿಲ್ಲ. ಇಲ್ಲಿ ಒಂದು ಸ್ವಯಂವರ ಇದೆ. ಯಾವ ಶಿವಧನುಸ್ಸನ್ನೆತ್ತುತ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಡ್ತೀನಿ ಎಂದು ಪ್ರತಿಜ್ಞೆ ಮಾಡಿದ. ಅದಕ್ಕೋಸ್ಕರ ಅವರು ಎತ್ತಿದಾಗ ಅದು ಮುರಿದು ಹೋಯಿತು. ಇದೇನು ನೋಡ್ತಾ ಇಲ್ಲ, ಇದು ಪೂರ್ತಿ ತಿಳ್ಕೊಳ್ತಾನೇ ಇಲ್ಲ. ಯಾರು ಶಿವಧನುಸ್ಸನ್ನು ಮುರಿದು ಹಾಕಿದ್ದರು, ಯಾರು ಮುರಿದು ಹಾಕ್ತಾರೋ ಅದು ನನಗೆ ಶತ್ರು. ಇದೇನಪ್ಪ, ಇವರು ನನಗೆ ಶತ್ರು ಎಂದು ಮೊದಲೇ ಹೇಳಿಬಿಡ್ತಾನೆ. ನಾನು ಅವರನ್ನು ಈಗಲೇ ಸಾಯಿಸ್ತೀನಿ. ಇಂಥ ಕೋಪದಲ್ಲಿದ್ದಾಗ ಒಬ್ಬನು ಮಹಾಕೋಪದಲ್ಲಿದ್ದಾನೆ. ಅವರಿಗೆ ಏನೆಂದು ಮಾತಾಡಿಸಬೇಕು? ರಾಮಚಂದ್ರ ಹೇಳ್ತಾನೆ, ಹೌದು ನಾನೇ ಮಾಡಿದೆ ಎಂದು ಎದುರಿಸಿದ್ದರೆ ಇನ್ನೂ ಕೋಪ ಹೆಚ್ಚಾಗ್ತದೆ. ಅವರ ಕೋಪವನ್ನು ಶಾಂತಗೊಳಿಸುವುದಕ್ಕೆ ರಾಮಚಂದ್ರ ಹೇಳ್ತಾನೆ, ಯಾರೋ ನಿಮ್ಮ ಸೇವಕರೇ ಮಾಡಿದ್ದಾರೆ. ಅಂದರೆ ಒಂದು ವಿನಯದಿಂದ ಮಾತಾಡಿದ್ದರೂ ಇನ್ನೂ ಕೋಪ ಕಮ್ಮಿ ಆಗಲ್ಲ, ಇನ್ನೂ ಹೆಚ್ಚೇ ಮಾತಾಡ್ತಾನೆ. ಈಗ ಲಕ್ಷ್ಮಣ ತಿಳ್ಕೊಂಡ ಇವನಿಗೆ ಸ್ವಲ್ಪ ದುರಹಂಕಾರ ಹೆಚ್ಚಾಗಿದೆ, ಈಗ ಇವನು ಸ್ವಲ್ಪ ಬುದ್ಧಿ ಹೇಳುವುದು ಒಳ್ಳೆಯದೇ ಎಂದು ನೋಡೋದು ಬುದ್ಧಿ. ಅದಕ್ಕೋಸ್ಕರ ಲಕ್ಷ್ಮಣ ಇಷ್ಟೆಲ್ಲ ಕಟುವಾಗಿ ಏಕೆ ಹೇಳಬೇಕಾಯಿತು ಅಂದರೆ ಈಗ ಈ ಕಾರಣವೇ. ಅದರಿಂದ ಲಕ್ಷ್ಮಣ ಕಟುವಾಗಿ ಹೇಳುವುದು ಶುರು ಮಾಡಿಬಿಟ್ಟ. ಅದರಿಂದ ಅವರಿಗೆ ಕೋಪ ಬರ್ತಾ ಇದೆ, ಆದರೆ ಸಾಯಿಸುವುದಕ್ಕೆ ಕೈ ಬರುತ್ತಾ ಇಲ್ಲ. ಏಕೆಂದರೆ ರಾಮಚಂದ್ರ ಅವತಾರ, ಆದರೆ ಲಕ್ಷ್ಮಣನು ರಾಮಚಂದ್ರನ ಜೊತೆಗೆ ಇದ್ದಾನೆ, ಇಬ್ಬರು ಬೇರೆ ಅಲ್ಲ. ರಾಮ-ಲಕ್ಷ್ಮಣರು ಒಂದೇ ವಿಷ್ಣುವಿನ, ಒಂದೇ ಪರಮಾತ್ಮನ 2 ರೂಪಗಳು. ತನ್ನ ಸೇವಕ, ತನ್ನ ಸಹ ವಿಷ್ಣುವಿನಲ್ಲಿ ಇರುವಂಥ ಶೇಷ ತನ್ನ ಭಕ್ತನ ಜೊತೆಗೆ ಬಂದ. ಅದರಿಂದ ಶೇಷ ರಾಮ ಇಬ್ಬರು ಬೇರೆ ಅಲ್ಲ. ಆದ್ದರಿಂದ ರಾಮನು ಹೇಳುವಕ್ಕಿಂತ ಲಕ್ಷ್ಮಣನೇ ಹೇಳಿದ್ದು ಅವರ ಕೋಪವನ್ನು ಇನ್ನೂ ಹೆಚ್ಚು ಮಾಡಿಸಿ, ಅವರ ಮನಸ್ಸಿನಲ್ಲಿ ಏನು ಕೋಪವಿದೆಯೋ ಈ ಪಬ್ಲಿಕ್ಕೆಲ್ಲ ಗೊತ್ತಾಗಲಿ. ಈ ಕೋಪದಿಂದಲೇ ಇಷ್ಟು ರಾಜರನ್ನು ಅಕಾರಣವಾಗಿ ಸಾಯಿಸಿದ, ಇಷ್ಟು ರಾಜರನ್ನು
ಅಕಾರಣವಾಗಿ ಸಾಯಿಸಿದ್ದು ಈ ಅನಾವಶ್ಯಕ ಅತಿಯಾದ ಕೋಪದಿಂದಲೇ. ಇದು ಜನರಿಗೆ ಗೊತ್ತಾಗಲಿ ಒಂದು. ಇನ್ನೊಂದು, ಈ ಕೋಪವನ್ನು ಹೇಳುತ್ತಾ ಕೋಪ ಒಳಗೆ ಇಟ್ಕೊಳ್ಳೋದಕ್ಕಿಂತ ಹೊರಗೆ ಹೇಳುತ್ತಾ ಕೋಪ ಬರ್ತಾ ಇದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ಕೋಪ ಬರ್ತಾ ಇದೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಅವರ ಕೋಪಶಕ್ತಿ ಎಲ್ಲ ಕಮ್ಮಿ ಆಗ್ತಾಯಿದೆ. ಇದು ಅಂದರೆ ಕಮ್ಮಿ ಆಗುವುದು ಅಂದರೆ ಕೋಪ ಬರ್ತಾ ಇದೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಹೀಗೆ ಅವರನ್ನು ಒಂದು ನಿಸ್ಸಹಾಯ ಮಾಡಿ, ಅಂದರೆ ಅವರ ಶಕ್ತಿ ಕ್ಷೀಣ ಮಾಡಿಬಿಟ್ಟು ಕೊನೆಗೆ ಇವರನ್ನು ಪೂರ್ತಿ ಸೋಲಿಸುವುದು, ಪರಾಭವ ಮಾಡುವುದು. ಪರಾಭವ ಅಂದರೆ ಗರ್ವಭಂಗ ಮಾಡಬೇಕು, ಇದು ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ಲಕ್ಷ್ಮಣ ಇದೆಲ್ಲ ಬೇಕೆಂದೇ ಮಾಡ್ತಾ ಇದ್ದಾನೆ. ಅದು ಇಲ್ಲದಿದ್ದರೆ ಏನಿಷ್ಟೆಲ್ಲ ಮಾಡುವುದು? ಪರಶುರಾಮನು ಮಾಡೋದೇಕೆ? ಈಗಲೂ ಅಷ್ಟೇ, ವೇಷ ಮುನಿವೇಷ, ಆದರೆ ಆಯುಧಗಳು ಕ್ಷತ್ರಿಯನ ಹಾಗೆ ಇಟ್ಕೊಳ್ತಾನೆ. ಕಂಡು ಬಂದ ಕ್ಷತ್ರಿಯರನ್ನು ಅಕಾರಣವಾಗಿ ಹೋಗಿ ದ್ವೇಷ ಮಾಡುವುದು, ಹೋಗಿ ಸಾಯಿಸುವುದು ಅಷ್ಟೇ. ಇದು ಅತಿಯಾಗಿ ಬಿಟ್ಟಿದೆ, ಇದು ಒಳ್ಳೆಯದಲ್ಲ. ಎಲ್ಲಿಯಾದರೂ ಒಬ್ಬನು ಕೆಟ್ಟವನಿದ್ದರೆ ಅವನನ್ನು ಸಾಯಿಸುವಕ್ಕೆ ಹೋದರೆ ಸಾಯಿಸಿದ ನಂತರ ವಿಜೃಂಭಿಸಿ ಇನ್ನೂ ಹೆಚ್ಚು ಮಾಡಬಾರದು. ರಾಮಚಂದ್ರ ರಾವಣನನ್ನು ಸಾಯಿಸುವಾಗ, ರಾವಣ ಸೈನ್ಯವನ್ನು ಸಾಯಿಸುವಾಗ ಇಂಥ ಅತಿಯಾಗಿ ಮಾಡಲಿಲ್ಲ. ರಾವಣ ಸಂಹಾರ ನಂತರ ಶಾಂತವಾಗಿರುತ್ತಾನೆ. ಹನುಮಂತನನ್ನು ಕಳಿಸ್ತಾನೆ ಸೀತಮ್ಮನನ್ನು ಕರ್ಕೊಂಡು ಬರುವುದಕ್ಕೆ, ಸೀತಮ್ಮಗೆ ಸುದ್ದಿ ಹೇಳುವುದಕ್ಕೆ. ಸೀತಮ್ಮಗೆ ಸುದ್ದಿ ಹೇಳಿದಾಗ ಹನುಮಂತ ಸ್ವಲ್ಪ ಅದೇ ಮೂಡ್ನಲ್ಲಿರ್ತಾನೆ. ಇವರು ನೋಡಿ, ಅಮ್ಮ ನಿಮಗೆ ಸುತ್ತಿರುವ ಎಲ್ಲರೂ ನಿಮಗೆ ತೊಂದರೆ ಕೊಟ್ಟರು, ಈಗ ಆಜ್ಞೆ ಕೊಡಿ, ಇವರೆಲ್ಲರನ್ನು ನಾನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾನೆ. ಸೀತಮ್ಮ ಬೇಡ ಹೇಳ್ತಾಳೆ. ಅದು ಬೇಕು. ಯುದ್ಧ ಮಾಡಿದ ನಂತರ ಆ ಯುದ್ಧದ ಆವೇಶದಿಂದ ಇನ್ನು ನೂರಾರು, ಯುದ್ಧ ಮುಗಿದ ನಂತರ ಸುತ್ತಿರುವ 100 ಜನರನ್ನು ಸಾಯಿಸಿಬಿಡ್ತಾರೆ, ಸುಮ್ಮ ಸಾಮಾನ್ಯ ಜನರನ್ನೇ. ಅದು ಭಯಂಕರ, ಅದು ಯಾರು ಮಾಡಬಾರ್ದು ಅಲ್ಲವೇ? ಪಾಂಡವರು ಯುದ್ಧ ಮಾಡಿದ ನಂತರ, ಅಷ್ಟು ಜನರನ್ನು ಸಾಯಿಸಿದ ನಂತರ ಅಶ್ವತ್ಥಾಮ ದುರ್ಯೋಧನ ಬಿದ್ದ ನಂತರನೂ ಅದೇ ಕೋಪ ಇಟ್ಕೊಂಡು ಮಲಗಿರುವಂಥ ಉಪಪಾಂಡವರನ್ನು ಸಾಯಿಸ್ತಾನೆ. ಮಲಗಿ ಹೋಗಿರೋ ನಿದ್ದೆಯಲ್ಲಿ, ಕತ್ತಲೆಯಲ್ಲಿ ಏನು ಕಂಡೇ ಬರ್ತಾ ಇಲ್ಲ, ಯಾರೇ ಗೊತ್ತಾಗಲ್ಲ. ಯಾರು ಸತ್ತು ಹೋದರೋ, ಯಾರು ಬದುಕಿದ್ದರೋ, ಯಾರು ಕಂಡು ಬಂದ ಜನರನ್ನೆಲ್ಲ ಸಾಯಿಸಿಬಿಡುವುದಷ್ಟೇ. ಕತ್ತಲೆ, ಆ ಕಾಲದಲ್ಲಿ ಏನು ಲೈಟ್ ಗೀಟ್ ಏನೋ ಇರುತ್ತದೆ, ಕತ್ತಲೆಯಲ್ಲಿ ಯಾರೋ ಎಷ್ಟೋ ಜನರು ಹೋದರು, ಅದರಲ್ಲಿ ಇವರು ಯಾರು ಅಶ್ವತ್ಥಾಮ ಮಾಡಿದ್ದು. ಆದರೆ ಧರ್ಮರಾಜ ಮಾಡಲಿಲ್ಲ. ಇನ್ನೂ ಪಶ್ಚಾತ್ತಾಪ ಪಟ್ಕೊಂಡರು, ಅಯ್ಯೋ ನನ್ನಿಂದ ಇಷ್ಟು ಜನರು ಹೋದರೆ ಎಂದು ಬೇಜಾರು ಮಾಡಿಕೊಂಡರೆ ಹೊರತು ಅದೇ ವೀರಾವೇಶದಿಂದ ಇನ್ನೂ 100 ಜನರನ್ನು ಸಾಯಿಸ್ತೀನಿ ಅದಿರಲಿಲ್ಲ. ಅದು ನೋಡಿ, ಸಜ್ಜನರು ಒಬ್ಬನಿಗೆ ಶಿಕ್ಷೆ ಕೊಡುವುದಕ್ಕೆ ಒಬ್ಬರು ತಪ್ಪು ಮಾಡಿದ್ದರೆ ಎಷ್ಟು ಶಿಕ್ಷೆ ಇರಬೇಕೋ ಅಷ್ಟೇ ಕೋಪ. ಆ ಕೋಪವೂ ಅತಿಯಾಗಬಾರದು. ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟೇ ಕೋಪ ಮಾಡಿ ಅಷ್ಟದಲ್ಲಿ ನಿಲ್ಲಿಸಿಕೊಳ್ಳಬೇಕು. ಅಂದರೆ ಕೋಪ ತನ್ನ ನಿಗ್ರಹದಲ್ಲಿರಬೇಕು. ಕೆಲವೊಮ್ಮೆ ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಕೋಪ ಮಾಡಬೇಕಾಗ್ತದೆ, ಆದರೆ ಕೋಪ ತನ್ನ ನಿಗ್ರಹದಲ್ಲಿದ್ದರೆ ತಪ್ಪಿಲ್ಲ. ಜನರು ಹೇಳ್ತಾರೆ ಕೋಪ ಏಕೆ ಮಾಡೋದು? ನೋಡಿ, ಕೋಪ ಅಂದರೆ ತನ್ನ ನಿಗ್ರಹವನ್ನು ಕಲ್ಕೊಂಡು ಅತಿಯಾಗಿ ಮಾಡಿದ್ದರೆ ಅದು ಕೋಪ ತಪ್ಪಾಗ್ತದೆ. ಕೋಪವನ್ನು ಎಷ್ಟು ಬೇಕೋ ಅಷ್ಟೇ ತೋರಿಸುವುದು, ಅದು ಮುಗಿದ ನಂತರ ಸುಮ್ಮನೆ ಇರುವುದು ಅಂದರೆ ಅದು ನಮ್ಮ ಕೈಯಲ್ಲಿರುತ್ತದೆ. ಒಂದು ಸಲ ಬಂದರೆ ಇರುತ್ತದೆ, ಕೋಪ ಬಂದರೆ ನಮ್ಮ ಕೈಯಲ್ಲಿರುತ್ತದೆ. ಆ ಇಟ್ಟುಕೊಳ್ಳುವುದೇ ಬುದ್ಧಿವಂತನ ಲಕ್ಷಣ, ನಿಗ್ರಹ ಇರುವಂತನ ಲಕ್ಷಣ. ಕೋಪ ಬಂದರೆ ಎಷ್ಟು ಬೇಕೋ ಅಷ್ಟೇ ಶಿಕ್ಷೆ ಕೊಟ್ಟು ಮಿಕ್ಕದು ಸುಮ್ಮನೆ ಇರಬೇಕು, ಹಿಂಗೆ ಅತಿಯಾಗಿ ಮಾಡಬಾರ್ದು ಅಲ್ಲವೇ? ಇದು ಅತ್ಯಂತ ನಿಗ್ರಹಶೀಲರ ಜನರಿಗಿರುತ್ತದೆ. ರಾಮಚಂದ್ರ ಕೋಪ ಮಾಡ್ತಾನೆ. ರಾಮಚಂದ್ರನು ಶಾಂತ ಸ್ವಭಾವ, ಕ್ಷಮಾಶೀಲ ಎಂದು ಎಷ್ಟೋ ಹೇಳ್ತದೆ. ಶಾಂತ ಸ್ವಭಾವ, ಕ್ಷಮಾಶೀಲ, ವಿನಯಶೀಲ ಇಷ್ಟೆಲ್ಲ ಹೇಳಿ ಅದೇನು ಜಾತರೋಷಸ್ಯ ಸಂಯುಗೆ ವಾಲ್ಮೀಕಿ ಹೇಳ್ತಾನೆ. ಕೋಪ ಬಂದರೆ ಸಮುದ್ರವನ್ನೇ
ಒಣಗಿಸಿಬಿಡ್ತಾನೆ, ಅಷ್ಟು ಮಾತಾಡ್ತಾನೆ. ಜಾತರೋಷಸ್ಯ ಸಂಯುಗೆ, ಯುದ್ಧದಲ್ಲಿ ಕೋಪ ಬಂದರೆ ಯಾವ ದೇವರು ತಡ್ಕೊಳ್ಳೋಕ್ಕಾಗಲ್ಲ, ಹಾಗೆ ಹೇಳ್ತಾನೆ. ಅಂದರೆ ಆ ಕೋಪವು ನಿಜವಾದ ತಪ್ಪು ಮಾಡಿದವನ ಮೇಲೆ ಇರಬೇಕು. ಅದು ಅವನಿಗೆ ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟೇ ಇರಬೇಕು. ಅವನ ಮೇಲೇ ಇರಬೇಕು, ಅವರ ಪಕ್ಕ ಇನ್ನೊಬ್ಬರ ಮೇಲೆ ಆಗಬಾರ್ದು. ಶಿಕ್ಷೆ ಮುಗಿದ ನಂತರ ಅಂದರೆ ಕೋಪ ಮಾಡುವಾಗಲೂ ಏಕೆ ಮಾಡ್ತಾ ಇದ್ದೀನಿ, ಇದು ಎಷ್ಟಿರಬೇಕು, ನಂತರ ಎಲ್ಲಿರಬಾರದು, ಅದೆಲ್ಲ ತಿಳ್ಕೊಂಡೇ ಮಾಡ್ತಾನೆ. ಅದೆಲ್ಲ ಅರಿವಿರುತ್ತದೆ. ನಾನಿದು ಕೋಪ ಮಾಡ್ತಾ ಇದ್ದೀನಿ, ಇದು ಇಷ್ಟಕ್ಕೆ ಸಾಕು, ಇದು ಬೇಡ, ಆ ಅರಿವು ಇದೆ. ಅಂದರೆ ತನ್ನ ನಿಗ್ರಹದಲ್ಲಿದೆ. ನಿಗ್ರಹದಲ್ಲಿದ್ದರೆ ಎಷ್ಟು ಕೋಪ ಇದ್ದರೂ ಅದು ತಪ್ಪಲ್ಲ. ಜನರು ಕೋಪ ಬೇಡ ಕೋಪ ಬೇಡ ಕೋಪ ಬೇಡ ಎಂದು ಭಗವದ್ಗೀತೆಯಲ್ಲಿ, ಶಾಸ್ತ್ರದಲ್ಲಿ ಎಲ್ಲ ಕಡೆ ಹೇಳ್ತಾರೆ. ಆದರೆ ಕೋಪ ಇಲ್ಲದಿದ್ದರೆ ದುಷ್ಟರನ್ನು ಶಿಕ್ಷೆ ಮಾಡೋಕ್ಕಾಗಲ್ಲ. ನಿಮಗೂ ಕೋಪ ಇಲ್ಲಂದ್ರೆ ಅವರು ಹೆಚ್ಚಾಗಿ ನಿಮ್ಮನ್ನು ಸಾಯಿಸ್ತಾರೆ. ಗಾಂಧೀಜಿ ಆಗಿಬಿಡ್ತೀವಿ. ಗಾಂಧೀಜಿ ಅಹಿಂಸಾ ಅಂದರೆ ಹಿಂದೂಗಳನ್ನೇ ಸಾಯಿಸುವುದಕ್ಕೆ ಅಹಿಂಸೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅದು ಮೂರ್ಖ, ಅದಕ್ಕೆ ವಿವೇಕವಿಲ್ಲ. ಅದು ವಿವೇಕವಿದ್ದ ಕೆಲಸ ಅಲ್ಲ, ಮೂರ್ಖ. ಮತ್ತು ಕೋಪ ಮಾಡಬಹುದು ಅಂದರೆ ಪರಶುರಾಮನ ಹಾಗೆ ಅತಿಯಾಗಿ ಮಾಡಿ ಒಬ್ಬನನ್ನು ಯಾರು ತಪ್ಪು ಮಾಡಿದ್ದರೋ ಅವರನ್ನು ಶಿಕ್ಷೆ ಕೊಡುವುದಲ್ಲವೇ, ಇನ್ನು ನೂರಾರು ಜನರನ್ನು, ಮುಗ್ಧ ಜನರನ್ನು, ಅಮಾಯಕರನ್ನು, ಹಳ್ಳಿ ಜನರನ್ನು, ಇವರನ್ನು ಹೋಗಿ ಅದು ಅತಿಯಾಗುವುದು ಅಲ್ಲ. ಇದು ಗಾಂಧೀಜಿದು ಒಂದು ಅತಿ, ಪರಶುರಾಮನದು ಇನ್ನೊಂದು ಅತಿ. ಈ ಎರಡೂ ಸರಿಯಾಗಿಲ್ಲ. ಎಷ್ಟು ಬೇಕೋ ಅಷ್ಟೇ. ರಾವಣ ಬಿದ್ದ ನಂತರ ರಾಮ ಸುಮ್ಮನೆ ಪ್ರಶಾಂತವಾಗೇ ಇದ್ದಾನೆ. ಹೆಂಗಸರೆಲ್ಲ ಬರುತ್ತಾರೆ. ರಾವಣನ ನೋಡಿ ಅವರಿಗೆ 100 ಪತ್ನಿಗಳು, 100, 200, 300 ಅವರೆಲ್ಲರೂ ಬಂದು ತುಂಬ ಅಳುತ್ತಾರೆ. ರಾಮಚಂದ್ರ ಮೊದಲು ಏನು ಹೇಳಲ್ಲ, ಸುಮ್ಮನೆ ನೋಡ್ತಾನೆ. ಸ್ವಲ್ಪ ಹೊತ್ತಾದ ನಂತರ ವಿಭೀಷಣನನ್ನು ಕರೆದು, ಓಕೆ, ಈ ಹೆಂಗಸರನ್ನೆಲ್ಲ ಮನೆಗೆ ಕಳಿಸಿಬಿಡು, ಈಗ ರಾವಣನಿಗೆಲ್ಲ ಮುಂದಿನ ದಹನ ಸಂಸ್ಕಾರ ನಡೆಯಲಿ ಎಲ್ಲ ಹೇಳಿಬಿಡ್ತಾನೆ. ಅಂದರೆ ಸತ್ತು ಹೋದ ನಂತರ ಇನ್ನೂ ಕೋಪ ಇದ್ದರೆ ಅವರ ಶವವನ್ನು ಹಿಂಸೆ ಮಾಡೋದು ಅದೇನು ಮಾಡಲಿಲ್ಲ. ಮತ್ತು ಮಿಕ್ಕ ಹೆಂಗಸರು ಬಂದರಲ್ಲ ಇವರೆಲ್ಲರೂ ಸಾಯಿಸಿಬಿಡು ಅದೇನು ಮಾಡಲಿಲ್ಲ. ಅಂದರೆ ಕೋಪ ಯಾವುದಕ್ಕೆ ಬೇಕೋ ಅದಕ್ಕೆ, ಅದಾದ ನಂತರ ಹೆಚ್ಚು ಮಾಡಲ್ಲ. ಅಂದರೆ ಕೋಪ ಪೂರ್ತಿ ತನ್ನ ನಿಗ್ರಹದಲ್ಲಿರಬೇಕು. ಅದರಿಂದ ಕೋಪವನ್ನು ನಿಗ್ರಹದಲ್ಲಿಟ್ಟುಕೊಳ್ಳುವುದಕ್ಕೆ ಹೇಳಿದ್ದರೆ ಹೊರತು ಕೋಪನೇ ಬೇಡ ಕೋಪ ಬೇಡ ಅಂದರೆ ಪ್ರಪಂಚ ನಡೆಯಲ್ಲ. ದುಷ್ಟರೇ ಹೆಚ್ಚಾಗಿಬಿಟ್ಟು ನಿಮ್ಮನ್ನೇ ಸಾಯಿಸ್ತಾರೆ. ಅದರಿಂದ ಏನು ಪ್ರಯೋಜನವಿಲ್ಲ. ಶಾಸ್ತ್ರ ಹೇಳಿದ್ದು ಕೋಪ ಬೇಡ ಅಂದರೆ ಅರ್ಥ ಕೋಪವು ನಿಮ್ಮ ಅಧೀನದಲ್ಲಿರಲಿ. ಏಕೆ ಮಾಡ್ತಾ ಇದ್ದೀನಿ, ಎಷ್ಟು ಮಾಡ್ತೀನಿ, ಅದು ಹೆಚ್ಚಾಗಬಾರದು, ದಾಟಿ ಹೋಗಬಾರದು, ಅಲ್ಲೇ ಇರಬೇಕು. ಅದು ಬೇಕಾಗಿತ್ತು. ಅದು ಯಾವಾಗ ಕೋಪ ನಮ್ಮ ವೈಯಕ್ತಿಕ ಕೋಪ ಆಗುತ್ತದೋ, ತನ್ನದು ನನ್ನದು ಎಂದು ಅಭಿಮಾನ ರೂಪ ಆಗಿರುತ್ತದೋ, ಕೋಪ ನಿಗ್ರಹ ದಾಟಿ ಹೋಗುತ್ತದೆ. ಕೋಪವೂ ಒಂದು ಅನುಗ್ರಹವೇ. ದುಷ್ಟನಿಗೆ ಶಿಕ್ಷಿಸುವುದು ಲೋಕಾನುಗ್ರಹವೇ. ತಪ್ಪು ಮಾಡಿದ್ದವನು ಶಿಕ್ಷಿಸಿದ್ದರೆ, ದುಷ್ಟನನ್ನು ಶಿಕ್ಷಿಸಿದ್ದರೆ ಸಜ್ಜನರನ್ನು ಪೀಡಿಸಲ್ಲ. ಸಜ್ಜನರು ಬದುಕಿ ಹೋಗ್ತಾರೆ, ಮುಗ್ಧ ಜನರು ಬದುಕಿ ಹೋಗ್ತಾರೆ. ಇವರನ್ನು ಬದುಕಿಸಬೇಕಂದರೆ ಆ ದುಷ್ಟನನ್ನು ಶಿಕ್ಷೆ ಕೊಡಬೇಕು. ಅದರಿಂದ ಆ ಕೋಪವೂ ಅನುಗ್ರಹವೇ. ಹಾಗಿದ್ದರೆ ಪರವಾಗಿಲ್ಲ. ಕೋಪವೂ ಅನುಗ್ರಹ ರೂಪವಾದರೆ ತಪ್ಪಿಲ್ಲ. ಹಾಗೆ ಆಗಬೇಕು. ಕೋಪವು ವೈಯಕ್ತಿಕ ಅಹಂಕಾರ ನೊಂದುಕೊಂಡಿದೆ ಎಂದು ಬರಬಾರದು. ಅವನು ಅಧರ್ಮ ಮಾಡಿದ್ದಾನೆ, ಅವರಿಗೆ ಶಿಕ್ಷೆ ಕೊಡಬೇಕು. ಅದರಿಂದ ಅವರ ದುಷ್ಟನನ್ನು ನಿಗ್ರಹಿಸಿದ್ದರೆ ಮಿಕ್ಕ ಜನರಿಗೆ, ಮುಗ್ಧ ಜನರಿಗೆ, ಸಜ್ಜನರಿಗೆ ಉಪಕಾರವಾಗುತ್ತದೆ. ಅವರಿಂದ ಆಗುವಂಥ ಕೆಟ್ಟದ್ದು ನಿಂತು ಹೋಗ್ತದೆ ಅಷ್ಟೇ. ಇದು ಹಿರಣ್ಯಕಶಿಪುವನ್ನು ಸಾಯಿಸಿದ ನಂತರ ನರಸಿಂಹ ಶಾಂತವೇ ಆಗಿದ್ದಾನೆ, ಕೋಪದಲ್ಲೇನಿಲ್ಲ. ಇವರಿಗೆ ಅನಿಸಿತು ಹಾಗೆ, ಅಯ್ಯೋ ಅವರಿನ್ನೂ ಕೋಪದಲ್ಲಿದ್ದಾರೆ ಅಂತ. ಅದರಿಂದ ಅವರನ್ನು ಹಿರಣ್ಯಕಶಿಪುವನ್ನು ಸಾಯಿಸಿದ, ಶಾಂತವಾಗಿಬಿಟ್ಟ ಅಷ್ಟೇ. ಆದರೂ ಆ ಮುಖ ನೋಡಿದ್ದರೆ ಇವರಿಗೆ ಇನ್ನೂ ಕೋಪ ಎನಿಸಿತು. ಮೊದಲು ಸಿಂಹ ಇರುತ್ತದೆ ಹಾಗೆ, ಸಿಂಹ ಮುಖವೇ ಕೋಪವಾಗಿರುತ್ತದೆ. ಸಿಂಹ ನೋಡಿದ್ದರೆ ಇವರಿಗೆ ಭಯವಾಗುತ್ತದೆ. ಅದರಿಂದ ಯಾರೂ ಹತ್ತಿರಕ್ಕೆ ಹೋಗಲಿಲ್ಲ ಅಷ್ಟೇ ಹೊರತು ಯಾವ ಅವತಾರವೇ ಆಗಲಿ ಯಾವುದಕ್ಕೆ ಬೇಕೋ ಅಷ್ಟೇ ಇರಬೇಕು. ಹಾಗಾದರೆ ಪರಶುರಾಮನನ್ನು ಅವತಾರ ಏಕೆ ಹೇಳಬೇಕು? ಅವತಾರ ಹೇಳುವುದು ಸರಿಯಾ?
ಅದಕ್ಕೆ ಏನಂದರೆ ಅವರು ಪೂರ್ಣಾವತಾರವಲ್ಲ, ಭಗವಂತನ ಒಂದು ಅಂಶಿಕ ಶಕ್ತಿ ಅವರಲ್ಲಿ ಪ್ರಕಟವಾಗಿದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಒಬ್ಬ ದುಷ್ಟನು ಅತ್ಯಂತ ಭಯಂಕರ ದುಷ್ಟವಾಗಿದ್ದರೆ ಅವನನ್ನು ಸಾಯಿಸುವುದಕ್ಕೆ ಭಗವಂತನು ಬಂದು ಸಂಹಾರ ಮಾಡ್ತಾನೆ, ಒಂದು ಪದ್ಧತಿ. ಕೆಲವೊಮ್ಮೆ ಒಂದು ದುಷ್ಟನನ್ನು ಇನ್ನೊಂದು ದುಷ್ಟನಿಂದ ಸಾಯಿಸ್ತಾನೆ, ಅಥವಾ ಇಬ್ಬರನ್ನು ಪರಸ್ಪರ, ಅವರಿಂದ ಇವರು ಇವರಿಂದ ಅವರು, ಒಬ್ಬ ದುಷ್ಟನನ್ನು ಇನ್ನೊಂದು ದುಷ್ಟನಿಂದ ಸಾಯಿಸ್ತಾನೆ. ಈ ದುಷ್ಟನು ಕಾಲದಿಂದಲೇ ಅವರು ಆಯುಷ್ಯ ಮುಗಿಯಿತು, ಸತ್ತು ಹೋಗ್ತಾನೆ. ಹೀಗೆ ಅಂದರೆ ಹಾಗೆಯೇ ಪರಶುರಾಮನಲ್ಲಿ ಒಂದು ಪೌರುಷ, ಆ ಪರಾಕ್ರಮ ಕೊಟ್ಟಿದ್ದು ಕೆಲವರು ದುಷ್ಟರನ್ನು ಸಾಯಿಸುವುದಕ್ಕೆ. ಅದು ಸ್ವಲ್ಪ ಅತಿಯಾಯಿತು. ಅವರಿಂದ ಎಷ್ಟು ಬೇಕೋ ಅಷ್ಟಾಯಿತು, ಈಗ ಇನ್ನು ಸ್ವಲ್ಪ ಹೆಚ್ಚು ಬೇಡ, ಈಗ ಹೆಚ್ಚು ನಿಗ್ರಹಿಸಬೇಕು. ಅದಕ್ಕೋಸ್ಕರ ರಾಮಚಂದ್ರ ಬಂದು ಅವರನ್ನು ಕಂಟ್ರೋಲ್ ಮಾಡ್ತಾನೆ. ಅದಕ್ಕೋಸ್ಕರ ಪರಶುರಾಮನು ಅವತಾರ ಎಂದು ನೋಡುವುದೇ ಹೊರತು ದುಷ್ಟರಾಜರನ್ನು ಸಂಹಾರ ಮಾಡಿದ್ದಾರೆ ಅಷ್ಟೇ ತಿಳ್ಕೊಳ್ಳುವುದೇ ಹೊರತು ಪರಶುರಾಮನು ಅವತಾರವಾಗಿ ಪೂಜಿಸುವುದು ಎಲ್ಲಿಲ್ಲ. ನರಸಿಂಹನ ಪೂಜೆ ಇದೆ, ವ್ರತ ಇದೆ, ಮಂದಿರಗಳಿವೆ, ಪೂಜೆ ಇದೆ, ಆರಾಧನೆ ಇದೆ, ಉಪಾಸನೆ ಇದೆ. ರಾಮಚಂದ್ರನ ಉಪಾಸನ ಬೇಕಾದಷ್ಟಿದೆ. ಕೃಷ್ಣನಿದೆ, ಭಾಗವತನೇ ಇದೆ, ಕೃಷ್ಣಲೀಲಾ ಭಾಗವತವೆಲ್ಲ. ನರಸಿಂಹಂದು ಇದೆ, ನರಸಿಂಹದ ಪುರಾಣವೂ ಇದೆ. ನರಸಿಂಹ ಪುರಾಣನೇ ಬಿಡಿಯಾಗಿದೆ, ಕೇಳಿದ್ದೀರಾ? ಉಪಪುರಾಣ, ಪುರಾಣಗಳಲ್ಲಿ ಉಪಪುರಾಣ, ಪುರಾಣಗಳು 18 ಏನಿದೆಯೋ ಉಪಪುರಾಣಗಳು 18 ಇವೆ, ಗೊತ್ತಾ? ಉಪಪುರಾಣಗಳು 18. ನನ್ನ ಹತ್ತಿರ ಇದೆ, ನರಸಿಂಹ ಪುರಾಣ ಇದೆ. ಹಾಗೆ ನರಸಿಂಹ ಪುರಾಣ ಇದೆ, ಉಪಪುರಾಣಗಳು ಬೇಕಾದಷ್ಟಿವೆ. ಆದ್ದರಿಂದ ಅಲ್ಲಿ ಇವು ಪೂರ್ಣಾವತಾರಗಳು. ಭಗವಂತನ ಪೂರ್ಣ ಸಕಲ ಸದ್ಗುಣಗಳು, ಅನುಗ್ರಹ ಶಕ್ತಿ, ಸರ್ವಜ್ಞತಾ, ಸರ್ವಶಕ್ತಿಮತ್ವ ಎಲ್ಲ ಬಂದಿದೆ. ಅದರಿಂದ ಆ ಗುಣಗಳು ಜನರಿಗೆಲ್ಲರಿಗೆ ಉಪಾಸನಾ ಆರಾಧನೆ ಮಾಡುವುದಕ್ಕೆ ಯೋಗ್ಯವೇ. ಪರಶುರಾಮ ಕಥೆ ತಿಳ್ಕೊಳ್ಳುವುದು ಬಿಡುವುದು, ಅದು ವಿಷ್ಣುವಿನ ಮಹಿಮಾ ಎಂದು ತಿಳ್ಕೊ, ಬಿಟ್ಟು ಬಿಡೇ ಹೊರತು ಅವನನ್ನೇ ಪೂಜಿಸುವುದು ಎಲ್ಲಿ ಇಲ್ಲ. ವಾಮನನನ್ನು ತಿಳ್ಕೊಳ್ತೀವಿ, ಕಥಾ ಚೆನ್ನಾಗಿದೆ, ಆದರೆ ಮಂದಿರಗಳು ಕಟ್ಟಿ ಪೂಜಿಸುವುದು ಅಷ್ಟು ಇಲ್ಲ. ಏಕೆಂದರೆ ಬಲಿಚಕ್ರವರ್ತಿಯನ್ನು ನಿಗ್ರಹಿಸುವುದು ಏಕೆ ಅಂದರೆ ಬಲಿಚಕ್ರವರ್ತಿ ಸ್ವಯಂ ಭಕ್ತ. ಅದು ವಿಚಿತ್ರ ಸ್ಥಿತಿ ಇದೆ ನೋಡಿ. ಬಲಿಚಕ್ರವರ್ತಿ ತನ್ನ ಭಕ್ತ, ಸಜ್ಜನ, ಧರ್ಮಾತ್ಮ. ಆದರೆ ಭೀಷ್ಮ ಹೇಗೆ ದುರ್ಯೋಧನ ಪಕ್ಷದಿಂದ ಯುದ್ಧ ಮಾಡಿದ್ದನೋ, ಬಲಿಚಕ್ರವರ್ತಿ ಅಸುರರ ಪಕ್ಷದಿಂದ ಯುದ್ಧ ಮಾಡ್ತಾ ಇದ್ದ. ಅವನು ವ್ಯಕ್ತಿಗತವಾಗಿ ಸಜ್ಜನನೇ. ಅಯ್ಯೋ ಅವನನ್ನು ಸಾಯಿಸಬಾರದು ಅಂದರೆ ಏನಾಗ್ತದೆ? ಅಸುರರು ಗೆಲ್ಲುತ್ತಾರೆ, ದೇವರಿಗೆ ಕಷ್ಟ ಆಗ್ತದೆ. ಇಂದ್ರಾದಿ ದೇವರಿಗೆ ಕಷ್ಟ ಆಗ್ತಾ ಇದೆ ಎಂದು ಅವರನ್ನು ರಕ್ಷಿಸಬೇಕೆಂದು ಅಸುರರನ್ನು ಸೋಲಿಸಬೇಕು. ಅಸುರ ವಂಶದಲ್ಲೇ ಹುಟ್ಟಿದ ಬಲಿಚಕ್ರವರ್ತಿ. ಅವನು ಅಸುರರಲ್ಲೇ ಹುಟ್ಟಿದ, ಅಸುರ ವಂಶದಲ್ಲಿ ಹುಟ್ಟಿದ. ಅವನು ವ್ಯಕ್ತಿಗತವಾಗಿ ಸಜ್ಜನನು, ಧರ್ಮಾತ್ಮ. ಅದಕ್ಕೋಸ್ಕರ ಅವನು ಒಬ್ಬನನ್ನು ನೋಡಿ ಇಡೀ ಅಸುರರನ್ನು ಗೆಲ್ಲಿಸಿ ಇರುವ ಅಸುರರನ್ನು ಬಿಡಬಹುದಾ? ಕೆಲವರು ಸಜ್ಜನರು ಮುಸಲ್ಮಾನರಿದ್ದಾರೆ ಎಂಬುದು ಮಿಕ್ಕ ಮುಸ್ಲಿಂ ಮತವೆಲ್ಲ ಬದುಕಿಸಬೇಕಾ? ಒಬ್ಬ ಬಲಿಚಕ್ರವರ್ತಿ ಇದ್ದಾನೆ ಅಂದರೆ ಹಾಗೆ ಭೀಷ್ಮನು ಒಳ್ಳೆಯನಪ್ಪ, ಅಯ್ಯೋ ಧರ್ಮಾತ್ಮ, ಸಜ್ಜನ, ಗುರುಗಳು, ನಮ್ಮ ಪೂಜ್ಯರು, ನಮ್ಮ ಅಜ್ಜ ಎಂದು. ಅದರಿಂದ ದುರ್ಯೋಧನ ಪಕ್ಷವಾಗಿ ಯುದ್ಧವೇ ಮಾಡಲ್ಲ ನಾವು, ದುರ್ಯೋಧನ ಪಕ್ಷವನ್ನೇ ಗೆಲ್ಲಿಸಿಬಿಡ್ತೀರಾ ಏನು? ಹಾಗೆ ಆದರೆ ಅದು ಧರ್ಮ ಆಗುತ್ತದೆ? ಆದ್ದರಿಂದ ಭೀಷ್ಮ ಒಪ್ಪುಕೊಂಡರು, ನಾನು ದುರ್ಯೋಧನ ಪಕ್ಷದಲ್ಲಿ ಬಂದೆ, ಅದರಿಂದ ನನ್ನನ್ನು ಸಾಯಿಸಿದ್ದರೂ ತಪ್ಪಿಲ್ಲ, ಇದರಿಂದ ದುರ್ಯೋಧನ ಸೋತು ಹೋಗುವುದು ಮುಖ್ಯ. ಅದರಿಂದ ನನ್ನನ್ನು ಸಾಯಿಸಿದ್ದರೂ ಆ ಸೋಲು ದುರ್ಯೋಧನಕ್ಕಾಗುತ್ತದೆ, ನನಗೇನಾಗಲ್ಲ. ಇದೆಲ್ಲ ನಾನು ತಿಳ್ಕೊಂಡೇ ಬೇಕೆಂದೇ ಬಂದೆ, ನಾನು ಸೋತು ಹೋಗುವುದಕ್ಕೆ ಬಂದೆ, ಅದರಿಂದ ನೀವು ಸೋಲಿಸು, ಸಾಯಿಸಿ ಬಿಡುವಂದೇ ಹೇಳಿಬಿಟ್ಟರು. ಹಾಗೆ ಬಲಿಚಕ್ರವರ್ತಿ ಅಸುರರ ಪಕ್ಷದಿಂದ ಯುದ್ಧ ಮಾಡಿದ್ದಾರೆ. ಏಕೆಂದರೆ ನಮ್ಮ ಜನರಲ್ಲ, ನಾನು ಈ ವಂಶದಲ್ಲಿ ಹುಟ್ಟಿದೆ, ನಮ್ಮ ಜನರೆಲ್ಲ ಅಸುರರು, ನಾನು ಇವರ ಪರವಾಗಿ ಯುದ್ಧ ಮಾಡಬೇಕೇ ಹೊರತು ನಾನು ಇಲ್ಲಿ ಹುಟ್ಟಿ ಇವರ ಕುಟುಂಬಕ್ಕೆ ಸೇರಿದ್ದವನಾಗಿ ಇಲ್ಲೇ ಬೆಳೆದು ಇಲ್ಲೇ ಎಲ್ಲ ಇದ್ದು ನಾನು ಅವರ ಪರವಾಗಿ ಯುದ್ಧ ಹೇಗೆ ಮಾಡುವುದು? ದೇವತರ ಪರವಾಗಿ ಯುದ್ಧ ಮಾಡಿದರೆ ಒಳ್ಳೆಯದಲ್ಲ. ಏನಪ್ಪ, ನೀವು ಎಲ್ಲಿ ಹುಟ್ಟಿ ಇಲ್ಲಿದ್ದು ನೀವು ಅವರ ಪರವಾಗಿ ಯುದ್ಧ ಮಾಡುವುದು ಹೇಗೆ?
ಅಥವಾ ಇಲ್ಲೇ ಯುದ್ಧ ಮಾಡಿದ್ದರೆ ಮತ್ತು ಅಸುರರು ಗೆದ್ದು ಹೋದರೆ ನೀನು ಒಳ್ಳೆಯವನು, ನಿನ್ನ ನೆಪದಿಂದ ಅಸುರರೆಲ್ಲ ವಿಜೃಂಭಿಸಿ 3 ಲೋಕಗಳು ಹಿಂಸೆ ಮಾಡ್ತಾರೆ. ಏನು ಮಾಡೋದು? ಇಂಥದ್ದು ನಡೆಯುತ್ತದೆ. ಇವನು ವ್ಯಕ್ತಿ ಒಳ್ಳೆಯವನು, ಅವರ ಪಾರ್ಟಿ ಕೆಟ್ಟದು. ಇವನು ಪಾಪ ಇವನು ಒಳ್ಳೆಯವನೆಂದು ನೋಡಿಕೊಂಡು ಇವನಿಗೆ ಅನುಕೂಲ ಮಾಡಿಬಿಟ್ರೆ ಆ ಪಾರ್ಟಿ ಎಲ್ಲ ಬಂದು ನಾಶ ಮಾಡ್ತದೆ. ಅಯ್ಯೋ ಪಾರ್ಟಿ ಕೆಟ್ಟದೊಂದು ಇವರನ್ನು ಸಾಯಿಸಿದ್ದರೆ ಏನಾಗುತ್ತದೆ? ಅಯ್ಯೋ ಪಾಪ ಸಜ್ಜನನೇ ಎಂದು ಇವನು ಒಬ್ಬನು ಸಜ್ಜನ, ಬಟ್ ಆ ಪಾರ್ಟಿ ಕೆಟ್ಟದೆ. ಏನು ಮಾಡಬೇಕು? ಆವಾಗ ಭೀಷ್ಮ ದುರ್ಯೋಧನ ಪಕ್ಷದಲ್ಲಿದ್ದರೂ ಅವನನ್ನು ಸಾಯಿಸುವುದೇ ಒಳ್ಳೆಯದು. ಭೀಷ್ಮನೂ ಒಪ್ಪಿಕೊಂಡ. ಭೀಷ್ಮ ದ್ರೋಣ ಸಾಯಿಸಲೇಬೇಕು. ಏಕೆ ಅಂದರೆ ಅವರು ವ್ಯಕ್ತಿಗತವಾಗಿ ಸಜ್ಜನರು, ಮಹಾತ್ಮರು, ಪೂಜ್ಯರು. ಅರ್ಜುನ ಅದೇ ಹೇಳ್ತಾನೆ, ಅಯ್ಯಯ್ಯೋ ದೊಡ್ಡವರು ಪೂಜ್ಯರು, ಭೀಷ್ಮ ದ್ರೋಣರು ಇವರು ಗುರುವಿನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿಯ ಲೋಕೆ. ಅಯ್ಯೋ ಈ ಗುರುಗಳನ್ನು ಹೇಗೆ ಸಾಯಿಸುವುದು, ನನಗೆ ಕೈ ಬರ್ತಾ ಇಲ್ಲ ಹೇಳ್ತಾನೆ. ಗುರುಗಳೆಂದು ಮೋಹ ಏಕಪ್ಪ. ಗುರುಗಳು ದುರ್ಯೋಧನ ಪಾರ್ಟಿಗೆ ಸೇರಿದ್ದಾರೆ. ದುರ್ಯೋಧನ ಪಕ್ಷನೇ ಹೇಳ್ತಾರೆ ನೀವು ಕನ್ನಡದಲ್ಲಿ. ದುರ್ಯೋಧನ ಪಕ್ಷದಲ್ಲಿರುವಾಗ ಅವರಿಗೇಕೆ ನಿಮಗೆ ಸಂಕೋಚ ಬೇಕೇ? ಸಾಯಿಸಿಬಿಡೋದು. ಅಯ್ಯಯ್ಯೋ ಗುರುಗಳಲ್ಲವೇ? ನೀವು ಗುರುಗಳೆಂದು ನೋಡಬೇಡ, ಅವರು ಒಪ್ಕೊಂಡೇ ಬಂದರು. ನಾನು ದುರ್ಯೋಧನ ಸೋತು ಹೋದರೆ ನಾವು ಹೋಗೇ ಬಿಡ್ತೀವಿ ಎಂದು ಒಪ್ಕೊಂಡೇ ಬಂದರು. ಅದರಿಂದ ಸಾಯಿಸಿಬಿಡು. ಎಮೋಷನ್ ತೋರಿಸಬೇಡ. ಇದು ಅನಾವಶ್ಯಕ ಎಮೋಷನ್. ಧರ್ಮಕ್ಕೋಸ್ಕರ ಇರಬೇಕೇ ಹೊರತು ಧರ್ಮ ವಿರುದ್ಧವಾದ ಎಮೋಷನ್ ಬೇಡ. ಧರ್ಮಕ್ಕೆ ವಿರುದ್ಧವಾದ ಎಮೋಷನ್ ಬೇಡ, ಧರ್ಮಕ್ಕೆ ಅನುಕೂಲವಾದ ಎಮೋಷನ್ ಇರಲಿ. ಅದು ಶ್ರೀಕೃಷ್ಣನ ಉಪದೇಶ ಭಗವದ್ಗೀತೆಯಲ್ಲಿ. ಗಾಂಧೀಜಿ ಎಲ್ಲ ಉಲ್ಟಾ ತಿಲ್ಟಾ ಮೂರ್ಖತ್ವ ಆಯಿತು. ಎಲ್ಲ ಉಲ್ಟಾ ತಿಲ್ಟಾ. ಅವರು ದುರ್ಜನರಾಗಿದ್ದರು, ಅವರ ಮಾತು ಕೇಳದಿದ್ದರು, ನಮ್ಮನ್ನು ಸಾಯಿಸುವಕ್ಕೆ ಬಂದರು. ನೀವು ನಿಷ್ಕಾಮವಾಗಿ ಕರ್ಮಯೋಗ ಅಂದ್ರೇನು? ನಿಷ್ಕಾಮ ಕರ್ಮ. ಅವರಿಗೆ ಉಪಕಾರ ಮಾಡು ಹೇಳ್ತಾನೆ. ಅದೇನಪ್ಪ, ಅವರು ನಮ್ಮ ಹಣ ಕೊಟ್ಟರೆ ಹಣದಿಂದ ಅವರು ಬಂದೂಕುಗಳು ತಂದುಬಿಟ್ಟು ನಮ್ಮ ಮೇಲೆ ಬಳಸ್ತಾರೆ ಅಂದರೆ ಬಳಸಲಿ, ಪರವಾಗಿಲ್ಲ. ನಾವು ಮಾತ್ರ ನಿಷ್ಕಾಮವಾಗಿ ಅವರಿಗೆ ಹಣ ಕೊಡ್ತೀವಿ, ಅವ್ರಿಗೆ ಉಪಕಾರ ಮಾಡ್ತೀವಿ. ಮಾಡಲೇಬೇಕು. ಬ್ಲ್ಯಾಕ್ ಮೇಲ್ ಮಾಡಿ ಭಾರತ ದೇಶ ಸರ್ಕಾರನೇ ಬ್ಲ್ಯಾಕ್ ಮೇಲ್ ಮಾಡಿದ ಗಾಂಧಿ. ಹೇಳಿದ್ದೀನ ನಾನು. ಉಪವಾಸ ಮಾಡಿದ್ದಾನೆ. ದೇಶ ವಿಭಜನೆ ಆದಾಗ ತಕ್ಷಣವೇ ಅವರು ಪರಿಪಾಲನೆಗೆ ಬೇಕಾಗ್ತದೆ ಅಲ್ಲವೇ ಹಣ ಇಲ್ಲದಿದ್ದರೆ ಅವರಿಗೆ ಸಂಬಳ ಕೊಡುವುದು ಹೇಗೆ? ಕೆಲಸ ಮಾಡುವುದು ಹೇಗೆ? ಮೊದಲು 22 ಕೋಟಿಗಳು. ಆ ಕಾಲದಲ್ಲಿ 20 ಕೋಟಿ ಅಂದರೆ ಎಷ್ಟಪ್ಪ? 1000 ಕೋಟಿ ಆಗ್ತದೆ, ಎಷ್ಟು ಹೆಚ್ಚೇ ಆಗ್ತದೆ. 10,000 ಕೋಟಿ. 20 ಕೋಟಿ ಕೊಟ್ಟರು. ಇನ್ನೂ 55 ಕೋಟಿ ಕೊಡಬೇಕು. ಅದು ನಾವು ವಿತ್ಹೋಲ್ಡ್ ಮಾಡಿದ್ದಾರೆ. ಏಕೆಂದರೆ ಪಾಕಿಸ್ತಾನ ಈ ಕೊಟ್ಟಿರುವ ಹಣದಿಂದ ಬಾಂಬುಗಳು, ಇನ್ನು ಬಂದೂಕುಗಳು ಅದೆಲ್ಲ ತಯಾರು ಮಾಡ್ತಾ ಇದೆ. ಅದೇ ಕೊಂಡುಕೊಂಡು ನಮ್ಮ ಮೇಲೆ ಬಳಸುವುದಕ್ಕೆ. ಅದರಿಂದ ನಾವು ಈಗ ಕೊಡಲ್ಲ, ಸ್ವಲ್ಪ ಕೊಟ್ಟಿದ್ದು ಇನ್ನೂ ಕೆಲವು ದಿವಸ ನಡೆಯಲಿ, ಅವರು ಕಂಟ್ರೋಲ್ಗೆ ಮಾಡಿದ್ದರೆ ಕೊಡ್ತೀವಿ, ಇಲ್ಲದರೆ ಕೊಡಲ್ಲ ಎಂದು ಪಕ್ಕ ಕಟ್ಟರು. ಸರ್ಕಾರ ತೀರ್ಮಾನ ಮಾಡಿದ್ದರು, ಯಾವ ಒಬ್ಬ ವ್ಯಕ್ತಿ ಅಲ್ಲ. ಸರ್ಕಾರವನ್ನು ಪರಿಪಾಲನೆ ಮಾಡುವುದಕ್ಕೆ, ದೇಶ ರಕ್ಷಣಕ್ಕೋಸ್ಕರ, ದೇಶದ ಹಿತವನ್ನು ನೋಡಿಕೊಂಡು ಎಲ್ಲರೂ ಸೇರಿಕೊಂಡು ಒಬ್ಬರಿಬ್ಬರಲ್ಲ ಆವೇಶದಿಂದ ಮಾಡಿದ್ದಲ್ಲ. ಚೆನ್ನಾಗಿ ಯೋಚನೆ ಮಾಡಿ 1-2 ದಿವಸ ಕುಳಿತುಕೊಂಡು ಯೋಚನೆ ಮಾಡಿ ಸರ್ದಾರ್ ಪಟೇಲು ಮಿಕ್ಕ ಎಲ್ಲರೂ ಕುಳಿತುಕೊಂಡು 20 ಜನರು ಕೂತುಕೊಂಡು ಮಾಡಿದ ತೀರ್ಮಾನ, ಎಲ್ಲರನ್ನು ಕೇಳಿ ಮಾಡಿದ ತೀರ್ಮಾನ. ಗಾಂಧೀಜಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಈಗಲೇ ಅರ್ಜೆಂಟು 55 ಕೋಟಿ ಕೊಟ್ಟರೆ ನಾನು ಉಪವಾಸ ನಿಲ್ಲಿಸ್ತೀನಿ, ಇಲ್ಲದಿದ್ದರೆ ನಾನು ಸತ್ತೇ ಹೋಗ್ತೀನಿ. ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ನೀವು ಕೊಡಲೇಬೇಕು. ಕಂಡೀಷನ್ ಇಟ್ಟ, ಈ ಕಂಡೀಷನ್ ಒಪ್ಕೊಂಡ್ರೆ ನಾನು ಉಪವಾಸ ನಿಲ್ಲಿಸ್ತೀನಿ, ಇಲ್ಲದ್ರೆ ಈಗಲೇ ಕೊಡಬೇಕು. ತಕ್ಷಣವೇ ಹೋಗಿ 55 ಕೊಟ್ಟು ಗಾಂಧೀಜಿಗೆ ಬಂದರು. ಗಾಂಧೀಜಿ ಕ್ಷಮಿಸಿ, ನಾವು ಕೊಟ್ಟಿದ್ದೇವೆ, ನೀವು ಮಾಡಿ, ನೀವು ನಿಲ್ಲಿಸಿ ಅಂದರೆ ನಾನು ಮಾಡಲ್ಲ ಹೇಳಿ. ತಕ್ಷಣವೇ ಕೊಟ್ಟು 55 ಕೊಟ್ಟು ಬಂದು ಬೇಡ್ಕೊಂಡರು. ಅಂದರೆ ನಮ್ಮನ್ನು ನಾವು ಸಾಯಿಸುವುದಕ್ಕೆ ಅವರಿಗೆ ಹಣ ಕೊಟ್ಟು ಬಂದು ಗಾಂಧೀಜಿ ಇದು ಬ್ಲ್ಯಾಕ್ ಮೇಲ್ ಮಾಡಿತ್ತು. ನಾಥೂರಾಮ್ ಗೋಡ್ಸೆ ಸಾಯಿಸಿದ್ದೇಕೆ? ನಾಥೂರಾಮ್ ಗೋಡ್ಸೆ ಸಾಯಿಸಿದ, ಅಯ್ಯೋ ಅಷ್ಟು ಕೆಟ್ಟವನು, ಅಷ್ಟು ಪಾಪಾತ್ಮ, ಆ ಪಾಪಾತ್ಮ. ನನಗೆಲ್ಲ ಹಾಗೆ ಹೇಳಿದ್ದಾರೆ ನಾನು ಚಿಕ್ಕವನಾಗಿರುವಾಗ. ಅವರು ಮಹಾಪಾಪಾತ್ಮ, ಗಾಂಧೀಜಿ ಅವತಾರ ಪುರುಷ, ನಾಥೂರಾಮ್ ಗೋಡ್ಸೆ ರಾಕ್ಷಸ. ಓ ರಾಕ್ಷಸನಾ ಅಂದ್ಕೊಂಡೆ ನಾನು. ಗಾಂಧೀಜಿ ಅವತಾರ ಪುರುಷ ಅಂತೆ, ಅವತಾರ ಪುರುಷರನ್ನೇ ಸಾಯಿಸಿದ ಇವನು ಎಷ್ಟು ರಾಕ್ಷಸ. ನಾನು ನಿಜವಾದ ರಾಕ್ಷಸನೇ ಅಂದ್ಕೊಂಡೆ. ನಮ್ಮ ಹೆಡ್ ಮಾಸ್ಟರು ಹಾಗೆ ಹೇಳಿದ, ಶಾಲೆಯ ಹೆಡ್ ಮಾಸ್ಟರ್. ನಾನು ಹಾಗೆ ಅಂದ್ಕೊಂಡೆ. PUC ಮುಗಿದ ನಂತರ, ಕಾಲೇಜ್ ಆದ ನಂತರ ನಾನು ಪುಸ್ತಕಗಳು ಓದುತ್ತಾ ಆವಾಗ ಗೊತ್ತಾಯಿತು, ಇದೆಲ್ಲ ಬೇರೆ ಹೇಳ್ತಾ ಇದ್ದಾರೆ,
ಇವನೇನೋ ಗಾಂಧೀಜಿ ಏನೇನೋ ಮಾಡಿದ್ದು, ಇವರೆಲ್ಲರೂ ನನಗೆ ಚಿಕ್ಕಂದಿನದಲ್ಲಿ ಈಗೇನು ಹೇಳಿಬಿಟ್ರಲ್ಲ. ಇನ್ನೂ ಸಂಕೋಚವಿತ್ತು, ಇದು ನಿಜವಾ ಅದಾ ಇದಾ, ತುಂಬ ಕನ್ಫ್ಯೂಷನ್. ಆ ಕಾಲದಲ್ಲೆಲ್ಲ ಗಾಂಧೀಜಿ ಅದೇ ಪ್ರಶಂಸೆ ಮಾಡುವವರು, ಯಾರು ಹೇಳೋದೇ ಇಲ್ಲ. ತುಂಬ ದಿವಸ ಆಯಿತು, ಇನ್ನೂ ಎಷ್ಟೋ ದಿವಸ ಆದಾಗ ನಾಥೂರಾಮ್ ಗೋಡ್ಸೆ ತಾನು ಏಕೆ ಗಾಂಧೀಜಿಯನ್ನು ಸಾಯಿಸಿದ ಎನ್ನುವುದು ಹೇಳಿದ ದಿನ ಕೋರ್ಟಿನಲ್ಲಿ ಹೇಳಿದ. ಕೋರ್ಟಿನಲ್ಲಿ ಕೇಸ್ ಮಾಡಿದ್ದರೆ ತನ್ನ ಪರವಾಗಿ ಲಾಯರ್ ಹೇಳಬೇಕು, ಅವರ ಪರವಾಗಿ ಲಾಯರನ್ನಿಟ್ಟರು. ಆ ಗಾಂಧೀಜಿ ಪರವಾಗಿ ಅಂದರೆ ಸರ್ಕಾರ ಪರವಾಗಿ, ಇವರ ಪರವಾಗಿ ಲಾಯರ್ ಇಲ್ಲ. ಇವನೇ ಲಾಯರು, ಇವನು ಲಾ ಓದ್ಕೊಂಡ. ನಾಥೂರಾಮ್ ಗೋಡ್ಸೆ ಲಾಯರು, ವಕೀಲವನು. ಅವರೊಂದು ಪತ್ರಿಕಾಕ್ಕೆ ಸಂಪಾದಕ, ಪತ್ರಿಕೆ ನಡೆಸ್ತಿದ್ದ. ಪತ್ರಿಕಾಕ್ಕೆ ಸಂಪಾದಕಕ್ಕೆ ಏನಾಗ್ತದೆ, ಪ್ರತಿ ದಿವಸ ಏನೇನಾಗುತ್ತದೋ ಪತ್ರಿಕಾಕ್ಕೆ ಸುದ್ದಿ ಬರುತ್ತದೆ. ನಾವು ಪತ್ರಿಕೆ ಸರಿಯಾಗಿ ಓದಲ್ಲ, ಅವರಿಗೆ ಪತ್ರಿಕಾಕ್ಕೆ ಸುದ್ದೆಲ್ಲ ಬರುತ್ತದೆ. ಪ್ರತಿ ದಿವಸ ಓದುವುದರಿಂದ ಕಳೆದ 1 ವರ್ಷದಿಂದ 3-5-6 ವರ್ಷದಿಂದ ಏನೇನಾಗ್ತದೆ ಎಲ್ಲ ಗೊತ್ತವನಿಗೆ, ಪ್ರತಿ ಸಣ್ಣ ವಿಷಯ ಗೊತ್ತವನಿಗೆ. ಏಕೆ ಸುದ್ದಿ ಪತ್ರಿಕೆ ನಡೆಸ್ತಾ ಇದ್ದ, ಪತ್ರಿಕಾಕ್ಕೆ ಸಂಪಾದಕ, ಲಾಯರ್. ಕೊನೆಗೇನು ಹೇಳಿದ, ಕೋರ್ಟಿನಲ್ಲಿ ನನ್ನ ಕೇಸು ನಾನೇ ವಾದಿಸ್ಕೊಳ್ತೀನಿ, ನನಗೆ ಲಾಯರ್ ಬೇಡ, ನಾನೇ ವಾದಿಸ್ತೀನಿ. ಆಯಿತು ಎಂದು ಹೇಳಿದ. ಎಲ್ಲ ಬರ್ಕೊಂಡ. ಏಕೆಂದರೆ ಅಲ್ಲಿ ಹೇಳುವಾಗ ಆವೇಶದಲ್ಲಿ ಮರೆತು ಹೋಗ್ತೀನೋ ಏನೋ, ಅಲ್ಲವೇ ಆವೇಶದಲ್ಲಿ. ಅದರಿಂದ ಎಲ್ಲ ಬರ್ಕೊಂಡ, ಪೂರ್ತಿ ಬರ್ಕೊಂಡ, ಇಷ್ಟು ದಪ್ಪ ಪುಸ್ತಕ ಬರೆದು ಆ ಜಡ್ಜನ್ನು ಕೇಳಿದ, ನಾನು ಬರೆದಿದ್ದು ಓದಬಹುದಾ ಎಂದು ಹೇಳಿದ. ನಮ್ಮ ಈ ಸರ್ಕಾರಿ ಲಾಯರ್ ಓದುವುದು ಬೇಡ, ಓದುವುದು ನಿಷಿದ್ಧ, ಬಾಯಿನಿಂದಲೇ ಹೇಳಬೇಕು. ಏಕೆಂದರೆ ಕೆಲವು ಮರೆತು ಹೋಗ್ತೀವಲ್ಲ, ಮರೆತು ಹೋದರೆ ಇವರು ಸರಿಯಾಗಿ ಹೇಳಲಿಲ್ಲ ಎಂದು ಇವಂದೇ ತಪ್ಪು ಎಂದು ಹೇಳಬಹುದಲ್ಲವೇ. ಬರ್ಕೊಂಡು ಹೇಳಿದ್ದರೆ ಒಂದು ಬಿಡದೆ ಎಲ್ಲ ಹೇಳೋಕ್ಕಾಗ್ತದೆ. ಸುಮ್ಮನೆ ಬಾಯಿನಿಂದ ಹೇಳಿಬಿಟ್ರೆ ಕೆಲವು ಮರೆತು ಹೋಗ್ತೀವಿ, ಕೆಲವು ತಪ್ಪಾಗ್ತವೆ. ಆ ತಪ್ಪು ನೋಡಿಕೊಂಡು ಅವಂದೇ ತಪ್ಪು ಎಂದು ನಾವೇ ಗೆಲ್ಲಬಹುದು, ಅವ್ರನ್ನ ಸೋಲಿಸಬಹುದು ಅಂದ್ಕೊಂಡರು. ಆ ಲಾಯರ್ ಅಬ್ಜೆಕ್ಷನ್ ಮಾಡಿದ. ಅವರು ಹೇಳಿದರು, ಏನು ಜಡ್ಜ್ ಅವರೇ, ಬೇಡ, ಬರೆದಿದ್ದು ಓದುವುದು ಬೇಡ, ಬಾಯಿನಿಂದಲೇ ಹೇಳಬೇಕು. ಜಡ್ಜು ಹೇಳಿಬಿಟ್ಟ, ನೀವು ಓದು ಎಂದು ಹೇಳಿಬಿಟ್ಟು ಓದುವಕ್ಕೆ ಅನುಮತಿ ಕೊಟ್ಟ. ಅದು ಒಂದೊಂದು ನಿಧಾನವಾಗಿ ಓದಿದ್ದ. ಪೂರ್ತಿ ಕೋರ್ಟ್ ಹಾಲ್ ಎಷ್ಟಿರುತ್ತೋ, ಕೋರ್ಟ್ ಹಾಲೆಲ್ಲ ತುಂಬಿ ಜನರು, ಇಷ್ಟು ಜಾಗ ಇಲ್ಲ, ಅಷ್ಟು ಜನರು ತುಂಬಿದ್ದಾರೆ. ಪಿನ್ ಡ್ರಾಪ್ ಸೈಲೆನ್ಸ್ ಕೇಳ್ತಾ, ಇವರು ಹೇಳಿದ ಒಂದೊಂದು ಮಾತು ಕೇಳ್ತಾ ಇದ್ದಾರೆ. ಪೂರ್ತಿ ಗಂಟೆ ಮೇಲೆ ಓದಿದ, 2 ಗಂಟೆನೋ 3 ಗಂಟೆನೋ ಓದಿದ. ಪೂರ್ತಿ ಅಷ್ಟು ದಪ್ಪ ಪುಸ್ತಕ 2-3 ಗಂಟೆ ಓದಿದ. ಅಷ್ಟು 2-3 ಗಂಟೆ ಎಲ್ಲರೂ ಕೇಳಿದ್ದಾರೆ. ಜಡ್ಜು ಪೂರ್ತಿ ಕೇಳಿದ. ಆದರೆ ನೆಹರೂನಿಂದ ಒತ್ತಾಯ ಇದೆ, ಇವರಿಗೆ ಹೇಗಾದರೂ ಶಿಕ್ಷೆ ಕೊಡಲೇಬೇಕು. ಅದರಿಂದ ತಡ್ಕೊಳ್ಳೋಕ್ಕಾಗದೆ ಅವರಿಗೆ ಶಿಕ್ಷೆ ಕೊಟ್ಟುಬಿಟ್ಟ. ಮತ್ತೆ ಅದು ಹೈಕೋರ್ಟ್ ಅನಿಸುತ್ತದೆ. ಮೇಲಿನ ಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋದರೆ ಅವರು ಬದುಕಿ ಹೋಗ್ತಿದ್ದ. ಯಾರೋ ಹೇಳಿದ್ದರು, ಅಂಬೇಡ್ಕರೇ ಹೇಳಿದ, ನಾನು ಸುಪ್ರೀಂ ಕೋರ್ಟ್ ಆಗಿ ನಿನ್ನ ಪರವಾಗಿ ನಾನು ವಾದಿಸ್ತೀನಿ, ನಿಮ್ಮ ಕೇಸಿನಲ್ಲಿ ಬಲವಿದೆ, ನೀವೇ ಗೆಲ್ಲುವ ಚಾನ್ಸ್ ಇದೆ ಎಂದು. ಅವರು ಬೇಡ ಎಂದು ಹೇಳಿದ. ನಾಥೂರಾಮ್ ಗೋಡ್ಸೆ ಬೇಡ ಹೇಳಿದ. ಈ ಗಾಂಧೀಜಿ ಇಷ್ಟು ಅಹಿಂಸೆ ಹೇಳ್ತಾರಲ್ಲ, ಗಾಂಧೀಜಿ ಅಹಿಂಸೆ ಮೇಲೆ ನನ್ನನ್ನು ಸಾಯಿಸ್ತಾರಲ್ಲ, ಸಾಯಿಸಲಿ, ಈ ಅಹಿಂಸೆ ಏನೋ ಜನರಿಗೆ ಗೊತ್ತಾಗಲಿ, ನಾನು ಹೋಗಲಿ ಎಂದು ಹೇಳಿಬಿಟ್ಟು. ಸುಪ್ರೀಂ ಕೋರ್ಟ್ಗೆ ಹೋದರೆ ಬದುಕಿತ್ತ. ನಾನು ಬೇಡ ಎಂದು ಹೇಳ್ದ, ಹೋಗಲಿ, ನಾನು ಹೋಗ್ತೀನಿ ಎಂದು ಹೇಳಿದೆ. ಒಪ್ಕೊಂಡ. ಒಂದು ಚೂರು ಅಲಗಾಡಲಿಲ್ಲ. ಅವರಿಗೆ ಭಯ ಇಲ್ಲ, ಏನಿಲ್ಲ, ಬಿ ಪಿ ಏನಿರಲಿಲ್ಲ, ಶಾಂತವಾಗೇ ಇದ್ದಾನೆ. ಎಲ್ಲ ಯೋಚನೆ ಮಾಡಿದ. ಅವ್ರ ಕೋರ್ಟ್ನಲ್ಲೆಲ್ಲ ಹೇಳ್ದ. ಆ ಜಡ್ಜು ಮಾತ್ರ ಆವಾಗ ಹೇಳೋಕ್ಕೆ ಬಿಟ್ಟಿಲ್ಲ. ಆ ಕೆಲವೇ ದಿವಸಕ್ಕೆ ಒಂದು 2-3 ವರ್ಷಕ್ಕೆ ನಂತರ 2-3 ವರ್ಷ ನಂತರ ಅವ್ರು ರಿಟೈರ್ ಆದ ನಂತರ ಒಂದು ಪುಸ್ತಕ ಬರ್ಕೊಂಡು ಆ ನಾಥೂರಾಮ್ ಗೋಡ್ಸಿದ್ದು ಕೇಳಿದ್ದರೆ ಅಲ್ಲಿರುವ ಜನರೆಲ್ಲ ಕೆಲವರು ಅಳುತ್ತಾ ಇದ್ದಾರೆ. ಗಾಂಧೀಜಿ ಎಷ್ಟು ಭಯಂಕರ ದೇಶಕ್ಕನ್ಯ, ಯಾರಿಗೆ ಗೊತ್ತೇ ಇಲ್ಲ. ಗಾಂಧೀಜಿ ಮಾಡಿದ್ದಲ್ಲೇ ಅವ್ರು ಎತ್ತಿದೆ. ಈ ಪಾಪ ದೇಶವನ್ನು ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಪ್ರಜೆಗಳನ್ನೆಲ್ಲ ಎಷ್ಟು ಹಿಂಸೆ ಮಾಡ್ತಾ ಇದ್ದಾನೆ, ಜನರಲ್ಲೆಲ್ಲ ಸಾಯಿಸ್ತಾ ಇದ್ದಾನೆ, ಎಷ್ಟು ಭಯಂಕರ. ಇದೆಲ್ಲ ಕೇಳುತ್ತಾ ಇದ್ದರೆ ಅಯ್ಯಯ್ಯೋ, ಈ ಗಾಂಧೀಜಿ ನಮ್ಮನ್ನು ಎಷ್ಟು ಮಾಡಿದ, ಜನರಲ್ಲೆಲ್ಲ ಅಳುತ್ತಾ ಇದ್ದಾರೆ. ಅದಕ್ಕೇನೋ ಹೇಳ್ತಾರಪ್ಪ, ಜ್ಯೂರಿ ಎಂದು ಹೇಳ್ತಾರೆ. ಜ್ಯೂರಿ ಅಂದರೆ ಅದು ಅಮೆರಿಕಾದಲ್ಲಿ ಈಗಲೂ ಇದೆ, ಭಾರತ ದೇಶದಲ್ಲಿ ಇಟ್ಟಿಲ್ಲ. ಜ್ಯೂರಿ ಅಂದರೆ ತಾತ್ಕಾಲಿಕವಾಗಿ ಒಬ್ಬನ್ನು ಜಡ್ಜಾಗಿಡ್ತಾರೆ, ಅವರಿಗೆ ತೀರ್ಮಾನ ಮಾಡುವುದಕ್ಕೆ ಹೇಳ್ತಾರೆ. ಸಾಮಾನ್ಯ ಜನ ನಮ್ಮಂಥವ್ರನ್ನು ಕರೆಯುತ್ತಾರೆ. ಅಮೆರಿಕಾದಲ್ಲಿ ಯಾರೋ ಅಜ್ಞಾತ ವ್ಯಕ್ತಿ, ಈ ಕೇಸ್ಗೂ ಸಂಬಂಧವಿಲ್ಲದೆ ನೀವು ಯಾರೋ ವ್ಯಕ್ತಿ ಗೊತ್ತಿಲ್ಲ, ನಿಮ್ಮನ್ನು ಕರೆಯುತ್ತಾರೆ. ಕರೆದರೆ ನೀವು ಏನಾದರೂ ಉದ್ಯೋಗ ಮಾಡಿದರೆ ಆ ದಿವಸ ರಜೆ ಇರುತ್ತದೆ, ನಿಮಗೆ ಸಂಬಳ ಕೊಡ್ತಾರೆ, ಏನು ಚಿಂತೆ, ನೀವು ಬರ್ಬೋದು.
ಕೋರ್ಟ್ ಪರ್ಮಿಷನ್ ಇದ್ದರೆ ನಿಮಗೆ ರಜಾ ಕೊಡ್ತಾರೆ. ನೀವು ಎಲ್ಲೇ ಉದ್ಯೋಗವಾಗಲಿ ರಜಾ ಕೊಡ್ತಾರೆ. ಬರುವಕ್ಕೆ ಹೋಗುವುದಕ್ಕೆ ಚಾರ್ಜು ಎಲ್ಲ ಕೊಡ್ತಾರೆ. ಅಲ್ಲಿ ಹೋದಾಗ ನಿಮ್ಮನ್ನಲ್ಲಿ ನಿಲ್ಲಿಸಿ, ಈಗ ಈ ಕೇಸ್ ಹೀಗಿದೆ, ಈ ಕೇಸ್ ಹೀಗಿದೆ, ಯಾರ್ದು ತಪ್ಪೆನಿಸುತ್ತದೆ ನೀವೇ ಹೇಳು, ಯಾರ್ದು ತಪ್ಪೆನಿಸುತ್ತದೆ ಹೇಳು. ಇದು ಅರ್ಥವಾಗದಿದ್ದರೆ ಮತ್ತೆ ಹೇಳ್ತಾರೆ ಅರ್ಥವಾಗುವಷ್ಟು. ಈಗ ಇವರು ಹೀಗೆ ಮಾಡಿದ್ದಾರೆ, ಇವರು ಹೀಗೆ ಮಾಡಿದ್ದಾರೆ, ಯಾರು ತಪ್ಪು ಹೇಳು. ಅವರು ಸಾಮಾನ್ಯ ಜನರು, ಅವರಿಗೆ ಜಡ್ಜ್ ಅಲ್ಲ, ಲಾಯರ್ ಅಲ್ಲ, ಗೊತ್ತಿಲ್ಲ. ಅವರ ಸಾಮಾನ್ಯ ಬುದ್ಧಿಗೆ ಯಾರ್ದು ತಪ್ಪು ಅನಿಸಿತು ಎಂದು ಹೇಳ್ತಾರೋ ಅವರದ್ದು ಸರ್ಕಾರ ಒಪ್ಕೊಂಡು ಬಿಡ್ತಾರೆ, ಕೋರ್ಟ್ ಒಪ್ಕೊಂಡು ಬಿಡ್ತಾರೆ. ಹಾಗೆ ಆ ಜಡ್ಜು ಏನು ಹೇಳ್ತಾನೆ, ಅಲ್ಲಿ ಎಷ್ಟು ಜನರು ಕೂತಿದ್ದರೋ 100-200 ಜನರಿದ್ದಾರೆ ಅಲ್ಲಿ ಕೂತಿರುವರು. ಅವರನ್ನು ಯಾರನ್ನು ತಂದಿಟ್ಟರು ಜೂರಿ ಮಾಡಿ ಇವರದ್ದು ಯಾರು ತಪ್ಪು ಹೇಳು ಅಂದರೆ ಅವರು ಅವಶ್ಯವಾಗಿ ಅಂದರೆ ನಿಸ್ಸಂದೇಹವಾಗಿ ನಿರ್ದ್ವಂದ್ವವಾಗಿ ಹೇಳುತ್ತಿದ್ದರು, ನಾಥೂರಾಮ್ ಗೋಡ್ಸೆ ತಪ್ಪಿಲ್ಲ ಎಂದು ಹೇಳುತ್ತಿದ್ದರು ಎಂದು ಪುಸ್ತಕದಲ್ಲೇ ಬರೆದೆ. ಆ ಜಡ್ಜೆ ಬರೆದ, ತಪ್ಪಿಲ್ಲ, ಇವರು ಮಾಡಿದ್ದು ಸರಿಯಾಗಿದೆ ಎಂದು ಹೇಳುತ್ತಿದ್ದರು. ಆದರೆ ಆ ನೆಹರು ಒತ್ತಾಯದಿಂದ ಇವರಿಗೆ ಶಿಕ್ಷೆ ಕೊಟ್ಟು ಮಾಡಲೇಬೇಕಾಯಿತು, ಅವರು ಆಗಬೇಕಾಯಿತು. ಆದರೂ ಕೆಲವರು ಪಬ್ಲಿಕ್ಕು ಗೊತ್ತಾಯಿತು, ಕೆಲವರು ಎಷ್ಟೋ ಜನರಿಗೆ ಗೊತ್ತಾಯಿತು ಅವರು ಮಾಡಿದ್ದು. ಎಷ್ಟೋ ಜನರು ಅವರಿಗೆ ಹೆಂಗಸರು ಅದೇನು ಉತ್ತರದಲ್ಲಿ ಚಳಿ ಇದ್ದರೆ ಸ್ವೆಟ್ಟರ್ ಮಾಡಿ ಅವರಿಗೆ ಸ್ವೆಟ್ಟರ್ ಕಳಿಸಿದ್ದರು ಪೊಲೀಸ್ ಮೂಲಕ, ಸ್ವೆಟ್ಟರ್ ಕೊಡ್ತೀವಿ ಅಂತ. ಅವ್ರಿಗೆ ಅಲ್ಲಿ ಜೈಲಿನಲ್ಲಿ ಹೇಗೆ ಚಳಿಯಲ್ಲಿದ್ದಾನೋ ಏನೋ ಎಂದು ಹೆಂಗಸರು ಸ್ವೆಟ್ಟರ್ ಮಾಡಿಕೊಟ್ಟರು. ಇನ್ನೊಬ್ಬರು ಏನಾದರೂ ಹಣ್ಣು ಗಿಣ್ಣು ಏನೋ ತಂದು ಕೊಟ್ಟರು. ನಾಥೂರಾಮ್ ಗೋಡ್ಸೆ ನೋಡ್ತೀವಿ ಎಂದು ಬಂದರು. ಸರ್ಕಾರ ಬಿಟ್ಟಿಲ್ಲ. ಎಷ್ಟೋ ಜನ ನಾವು ನೋಡ್ತೀವಿ ಅಂದರೆ, ಯಾಕಂದರೆ ಅವರು ಒಳ್ಳೆಯದೇ ಕೆಲಸ ಮಾಡಿದ್ರು. ಎಷ್ಟೋ ಜನರು ಬಂದರು, ಅವನು ಒಳ್ಳೆಯದೇ ಮಾಡಿದ. ಇದೆಲ್ಲ ಎಲ್ಲಿಲ್ಲ ಮುಚ್ಚಿಬಿಟ್ಟರು. ಅವನು ಭಯಂಕರ ಕೆಟ್ಟವನೇ ಹೇಳಿಬಿಟ್ಟ. ಒಂದು ಏನಂದರೆ, ಕೋರ್ಟಿನಲ್ಲಿ ಏನು ಹೇಳ್ತಾರೋ ಜಡ್ಜ್ ಲಾಯರ್ ಏನು ಮಾತಾಡ್ತಾನೋ ಅದು ಪಬ್ಲಿಕ್ಕು ಎಲ್ಲರಿಗೂ ಕೊಡಬೇಕು, ಅದು ಕಾನೂನು. ಈಗಲೂ ಏನೇನು ಕೋರ್ಟ್ನಲ್ಲಿ ನಡೀತೋ ಎಲ್ಲರೂ ಕೇಳಬಹುದು, ಎಲ್ಲರಿಗೂ ಗೊತ್ತಾಗಬಹುದು. ನೆಹರು ಏನು ಮಾಡಿದ, ಆ ಕೋರ್ಟಿನಲ್ಲಿ ಅವರು ಓದಿಕೊಂಡಿದ್ದನಲ್ಲ, ಅದು ನಂತರ ಸರ್ಕಾರ ತಗೊಂಡಿತ್ತು, ಆ ಜಡ್ಜಿ ತೊಗೊಂಡರು, ಆ ಕೋರ್ಟ್ ತೊಗೊಂಡಿತ್ತು. ಅದರಲ್ಲಿ ಒಂದು ವಾಕ್ಯ, ಒಂದು ಇದನ್ನು ಹೊರಗೆ ಬರಬಾರ್ದು, ಪಬ್ಲಿಕ್ ಗೊತ್ತೇ ಆಗಬಾರ್ದು. ಅಷ್ಟೇ ಅಲ್ಲ, ಆ ಜಡ್ಜು ಕೇಳಿದ ನಂತರ ಹೊರಗೆ ಹೋಗ್ತಾನಲ್ಲ, ಒಳಗೆ ಹೋಗ್ತಾನೆ. ತಕ್ಷಣವೇ ಪೊಲೀಸು ಬಂದು ಎಲ್ಲಿ 100 ಜನರು ಕೂತಿರುವ ಜನರಲ್ಲಿ ಕೆಲವು ಪತ್ರಿಕೆಯ ಸಂಪಾದಕರು, ರಿಪೋರ್ಟರ್ಗಳಿರುತ್ತಾರೆ. ರಿಪೋರ್ಟರ್ಗೆ ಏನು ಹೇಳ್ತಾರೆ ನೀವು? ಪತ್ರಕರ್ತರ ವರದಿಗಾರರು ಇರ್ತಾರಲ್ಲ, ಅವರೆಲ್ಲ ಬರ್ಕೊಂಡ್ರು. ಅವ್ರು ಕೇಳುತ್ತಾ ಇರುವಾಗಲೇ ಬರ್ಕೊಂಡ್ರು, ಇದೆಲ್ಲ ಪತ್ರಿಕೆಗೆ ಹಾಕ್ತೀವಿ ಅಂತ. ಪೊಲೀಸ್ ಬಂದು ಯಾರು ಬರ್ಕೊಂಡರೋ ವರದಿಗಾರರು ಎಲ್ಲ ಕೈಯಿಂದ ಕಿತ್ತುಕೊಂಡು ಅಲ್ಲೇ ಹರಿದು ಬಿಟ್ಟರು. ಒಂದು ಅಕ್ಷರ ಹೊರಗೆ ಹೋಗಬಾರದು. ಅವರು ಮನಸ್ಸಿನಲ್ಲಿ ಕೇಳಿದ್ದು ಏನು ನೆನಪಿತ್ತೋ ಅದು ಮಾತ್ರ ಬರೆದಿದ್ದರು. ಬರೆದು ಯಾವ ವರದಿ ಬಿಟ್ಟಿಲ್ಲ. ಇದು ನೆಹರು ಮಾಡಿರುವ ಉಪಕಾರ. ನೆಹರು ಅವತಾರ ಪುರುಷ ಅಂತ ಹೇಳ್ತಾರೆ. ಮಹಾತ್ಮ ಅವತಾರ ಪುರುಷ. ಪ್ರಪಂಚದಲ್ಲಿ ಇಷ್ಟುವರೆಗೂ ಯಾವ ಅವತಾರವಿಲ್ಲ ಅಂತ ಅವತಾರ ಎಂದು ಹೇಳ್ತಾರೆ. ಯಾರು? ಈ ಕಾಂಗ್ರೆಸ್ ಪಾರ್ಟಿಯವರು. ನೋಡಿ ಎಷ್ಟು ಮಾಡಿದ. ಗೊತ್ತಾಗಬಾರದು ಪೂರ್ತಿ 25 ವರ್ಷ ಪಬ್ಲಿಕ್ ಗೊತ್ತೇ ಆಗಬಾರದು. ನಾಥೂರಾಮ್ ಗೋಡ್ಸೆ ಕೆಟ್ಟವನು, ಪಾಪ ಗಾಂಧಿಯನ್ನು ಸಾಯಿಸಿದ. ಇದೇ ಒಂದು ತಲೆಮಾರು ಹಾಗೆ ಬೆಳೆದು ಬಿಟ್ಟರು, ಗೊತ್ತೇ ಇಲ್ಲ. ನಂತರ ಇನ್ನೊಂದು ತಲೆಮಾರು ಬಂದ ನಂತರ ರಾಜೀವ್ ಗಾಂಧಿ ಸಮಯದಲ್ಲಿ ಅದಕ್ಕೆ ಬ್ಯಾನ್ ಮಾಡ್ತಾರಲ್ಲ, ಆ ಬ್ಯಾನ್ ಕಾಲ ಮುಗಿದು ಹೋಯಿತು. ಮತ್ತೆ ಇನ್ನೊಂದು ಬ್ಯಾನ್ ಮಾಡಬೇಕು. ಅದೇನೋ 20-25 ವರ್ಷ ನಂತರ ಮತ್ತೆ ಇನ್ನೊಂದು ಮಾಡಬೇಕು. ಆವಾಗ ಮಿಕ್ಕ ಜನರು ಹೇಳಿದರು ಎಲ್ಲರಿಗೆ ಏಕೆ ಬಿಡು ಎಂದು ಹೇಳಿದರು. ಅದು ಅವ್ರ ಇಂಟ್ರೆಸ್ಟ್ ತೊಗೊಂಡಿಲ್ಲ, ಹಾಗೆ ಬಿಟ್ಟರು. ಆವಾಗ ಪುಸ್ತಕ ಪ್ರಿಂಟ್ ಆಗುವುದು ಶುರುವಾಯಿತು. ಅದು ನಾನು ನೋಡಿದೆ. ಇಷ್ಟು ದಿವಸ ಮುಚ್ಚಿಟ್ಟರಲ್ಲ ಇವ ಈ ಪಾಪಾತ್ಮರು, ಈ ನೆಹರು ಅನುಯಾಯಿಗಳೆಲ್ಲ, ಕಾಂಗ್ರೆಸ್ ಪಾರ್ಟಿ ರಾಕ್ಷಸರು, ಏನು ಗೊತ್ತಾಗದಂತೆ ಮತ್ತೆ ಹೇಳ್ತಾರೆ ಎಲ್ಲರೂ ಸಮಾನ, ಎಲ್ಲರಿಗೂ ಉಪಕಾರ ಮಾಡ್ತೀವಿ. ಈಗ ಗೊತ್ತಾಗ್ತಾ ಇದೆ ಇವರು ಮಾಡಿರುವ ಪಾಪ. ಗಾಂಧೀಜಿ ಎಷ್ಟು ದುಷ್ಟನೋ ಅವರಿಗಿಂತ ಡಬಲ್ ದುಷ್ಟರೇ ಕಾಂಗ್ರೆಸ್ ಪಾರ್ಟಿ, ಅದಕ್ಕಿಂತ ಡಬಲ್ ದುಷ್ಟ. ಇವರು BJP ಕಮ್ಮಿ ಏನಿಲ್ಲ, ಇವನು ಕೆಲವರಲ್ಲಿ ಇವರ ದುಷ್ಟತೆ ಇದೆ. ನಾನು ಕಾಂಗ್ರೆಸ್ ನಿಂದೆ ಮಾಡಿದರೆ BJP ನಾನು ಅಂದ್ಕೊಳ್ತಾರೆ. ಇವನು ದುಷ್ಟತ್ವ ಇದೆ. ಇವನದು ಸಂಬಂಧ ಬಂದಾಗ ಇವರದ್ದು ಹೇಳ್ತೀನಿ, ಇವನು ದುಷ್ಟತ್ವವೇ, ಇವರೇನು ಕಮ್ಮಿ ಅಲ್ಲ. ಇವರು ಬೇಕಾದಷ್ಟು ದ್ರೋಹ ಮಾಡಿದ್ದಾರೆ. ಅಂದರೆ ಇದೇನಿದು ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಭಯಂಕರ. ನಮ್ಮನ್ನು ಅವರು ದುಷ್ಟರು. ಅವರ ದ್ವೇಷದಿಂದಲೇ ದೇಶ ವಿಭಜನೆ ಮಾಡಿದ್ದಾರೆ. ನಮ್ಮ ಜನರನ್ನು ಭಯಂಕರವಾಗಿ ಸಾಯಿಸಿದ್ದಾರೆ. ಎಷ್ಟೋ ಜನರನ್ನು ಮರ್ಡರು, ರೇಪು ಸುಮ್ಮನೆ ಭಯಂಕರವಾಗಿ ಮಾಡಿದ್ದಾರೆ. ಆದರೂ ಇನ್ನೂ ಏಕೆ ಅಂದರೆ ಆಯಿತು, ಅವ್ರು ಹೇಳ್ತಾರೆ ಕರ್ಮಯೋಗ ನಾವು ಮಾಡಬೇಕು, ಅಹಿಂಸಾ.
ಅಹಿಂಸಾ ಅಂದರೆ ಏನು ಬೇಕು? ಅವರು ಏನೇ ಮಾಡಲಿ, ಇಬ್ಬರಿದ್ದಾರೆ ನೋಡಿ. ನಾನು ಒಂದು ಮನೆ ತಗೊಳ್ಬೇಕು. ಈ ಮನೆ ನಾನು ಕೊಂಡುಕೊಳ್ತೀನಿ. ಎಷ್ಟಕ್ಕೆ? ಈ ಮನೆಗೆ ಏನೋ 50 ಲಕ್ಷ ಅಂದ್ಕೊಳ್ತೇನೆ, ನನಗೆ ಗೊತ್ತಿಲ್ಲ ಏನೋ ಎಷ್ಟು ಸಲ. 50 ಲಕ್ಷ ನಾನು ಕೊಡ್ತೀನಿ, ನೀವು ಮನೆ ಕೊಡಬೇಕಂದ್ರೆ ಆಯಿತು ಅಂತ ಹೇಳ್ದೆ. ಅಗ್ರಿಮೆಂಟ್ ಮಾಡಿಕೊಂಡ್ರು. ನೀವು 50 ಲಕ್ಷ ಕೊಡಬೇಕು, ನಾನು ಮನೆ ಕೊಡಬೇಕು. ಇಬ್ಬರು ಎರಡು ಸೈಡ್ನಿಂದ ಏನು ಹೇಳ್ತಾರೆ? ಒಪ್ಪಂದ ಆಗುತ್ತದೆ. ಗಾಂಧೀಜಿ ಹೇಳ್ತಾನೆ, ನನ್ನ ಒಪ್ಪಂದ ನಾನು ಮಾಡಲೇಬೇಕು, 50 ಲಕ್ಷ ಕೊಡಬೇಕು. ಮರ ಅವರು ಮನೆ ಕೊಡ್ತಾ ಇಲ್ಲ ಅಂದರೆ ಅವರು ಕೊಡಲಿ ಬಿಡಲಿ, ನಾನು ಕರ್ಮಯೋಗ ಮಾಡಬೇಕು, ನಾನು 50 ಲಕ್ಷ ಕೊಡಲೇಬೇಕು. ಕೊಡದಿದ್ದರೆ ನಾನು ಪಾಪ. ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ. ನಾವು 50 ಲಕ್ಷ ಕೊಡ್ತೀನಿ, ಅವ್ರು ಹಣ ಕೊಡುವುದ ಮನೆ ಕೊಡುವುದ ಅಲ್ಲವಾ ಅವರ ಜವಾಬ್ದಾರಿ. ನಾವು ಏಕೆ ಅಡ್ಡಿ ಮಾಡೋದು? ನಾವೇನು ವ್ಯಾಪಾರ ಮಾಡ್ತಾ ಇದ್ದೀವಾ? ವ್ಯಾಪಾರ ಅಲ್ಲ. 50 ಲಕ್ಷ ಕೊಡಲೇಬೇಕು. ಕೊಡ್ತೀವಿ ಎಂದು ಮೊದಲು ಹೇಳಿದ್ವಿ, ನಾವು ಕೊಡಲೇಬೇಕು. ಅದು ತಗೊಂಡು ನಮ್ಮ ಮೇಲೆ ಬಳಸ್ತಾರೆ, ಅದು ಮಾತಾಡಬಾರ್ದು. ಕರ್ಮಯೋಗ ಅಂದರೆ ನಿಷ್ಕಾಮವಾಗಿ ಹೇಳಬೇಕು. ಮರಿ ಇದೇ ಮೂರ್ಖತನ. ನಾಥುರಾಮ್ ಗೋಡ್ಸೆ ಹೇಳಿದರೆ ಯಾರಿಗೆ ಅರ್ಥವಾಗ್ತಾ ಇಲ್ಲ. ನೆಹರು ಮಹಾತ್ಮ ಆಗಿಬಿಟ್ಟ. ಇದೆಲ್ಲ ಮುಚ್ಚಿಬಿಟ್ಟು ಗಾಂಧೀಜಿಯನ್ನು ಸಾಯಿಸಿಬಿಟ್ಟ. ಅಷ್ಟು ಮಹಾತ್ಮನನ್ನು ಇವನು ಎಷ್ಟು ಪಾಪಾತ್ಮ ಅಂದರೆ ಎಲ್ಲರೂ ಹೌದೌದು, ಇವನು ನಾಥುರಾಮ್ ಗೋಡ್ಸೆ ರಾಕ್ಷಸ, ಪಾಪಾತ್ಮ, ಅಯ್ಯೋ ಪಾಪ ಗಾಂಧೀಜಿಯನ್ನು ಸತ್ತು ಹೋದರು, ಅಯ್ಯೋ ಪಾಪ ಗಾಂಧೀಜಿ ಸತ್ತು ಹೋದರು, ಅಯ್ಯೋ ನೆಹರು ಪಾಪ, ಅಯ್ಯೋ ಪಾಪ ಅಲ್ವೇ? ನೀವು ಕೊಡಲೇಬೇಕು. ಇದೇನು ಏನಪ್ಪ? ಇಬ್ಬರದ್ದು ಅಗ್ರಿಮೆಂಟ್ ಮಾಡಿದ್ದೀವಿ. ನಾನು ಇಷ್ಟು ಕೊಡ್ತೀನಿ ನಾನು ಹೇಳಿದೆ, ನೀವು ಮನೆ ಕೊಡ್ತೀಯ ನೀವು ಹೇಳಿದ್ದೀವಿ. ನಿಮ್ಮ ಅಗ್ರಿಮೆಂಟು, ನಿಮ್ಮ ಒಪ್ಪಂದ ನೀವು ಮಾಡಬೇಕು, ನನ್ನ ಒಪ್ಪಂದ ನಾನು ಮಾಡ್ತೀನಿ. ಈಗ ಇವರೇನು ಹೇಳಿದ್ದರು? ಅವರು ಮನೆ ಕೊಟ್ಟರೆ ಹಣ ಕೊಡೋಣ, ಇಲ್ಲದಿದ್ದರೆ ಅಲ್ಲ ಅಂದರೆ ಅದು ವ್ಯಾಪಾರ ಆಗುತ್ತದೆ. ಕರ್ಮಯೋಗ ಅಂದರೆ ಅಲ್ಲ. ಕರ್ಮಯೋಗ ಅಂದರೆ ನಾನು ಕೊಡ್ತೀನಿ ಎಂದು ಹೇಳಿದ್ದು ಕೊಡಲೇಬೇಕು. ಅವರು ಕೊಡಲ್ಲವಲ್ಲ, ಅವರು ಕೊಡಲಿಕ್ಕೂ ಬಿಡಲಿ, ಅವ್ರಿಗೆ ಬಿಡಬೇಕು. ಅವರಿಷ್ಟ ಅವರದು, ನಮ್ಮದು ಮಾತ್ರ ನಾವು ಮಾಡಲೇಬೇಕು. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಇದೇ ನಿಷ್ಕಾಮ ಅಂದರೆ. ಅವರು ಮನೆ ಕೊಟ್ಟರೆ ನಾನು ಹಣ ಕೊಡ್ತೀನಿ ಅಂದರೆ ಇಲ್ಲಿ ನಿಷ್ಕಾಮ ಏನಿದೆ? ಸಕಾಮ ಆಯಿತು ಅಲ್ಲವೇ? ಸಕಾಮ ಅಲ್ಲವ? మరి ನಿಷ್ಕಾಮ ಕರ್ಮಯೋಗ ಮಾಡಬೇಕಲ್ಲವೇ? ಗಾಂಧೀಜಿ ಭಗವದ್ಗೀತೆ ಕೈಯಲ್ಲಿರುತ್ತೆ ನೋಡಿ, ಎಲ್ಲ ಕಡೆ ನೋಡಿದ್ದು. ನಿಮ್ಮ ಊರಿನಲ್ಲಿ ಗಾಂಧೀಜಿ ಬೊಮ್ಮೆ ಇದೆಯಾ? ಕೈಯಲ್ಲಿ ಭಗವದ್ಗೀತೆ ಇದೆಯಾ? ಇದೆಯಾ? ಆ ಪಾಪಾತ್ಮನ ಮುಖ ನೋಡಿ ಬನ್ನಿ ಒಂದು ಸಲ, ಗೊತ್ತಾಗ್ತದೆ. ಆ ಪಾಪಾತ್ಮನ ಮುಖ ನೋಡಿ ಬನ್ನಿ. ಅವ್ರ ಕೈಯಲ್ಲಿ ಭಗವದ್ಗೀತೆ ಇದೆ, ನೋಡಿ ಬನ್ನಿ. ಅವರು ಭಗವದ್ಗೀತೆ ಓದಿಕೊಂಡು ಭಗವದ್ಗೀತಕ್ಕೆ ಕಳಂಕ ತಂದಿದ್ದು ಈ ಪಾಪಾತ್ಮನೇ. ಇದು ಭಗವದ್ಗೀತೆ, ಇದು ಕರ್ಮಯೋಗ, ಅವರು ಮಾಡಿದ್ದ ಕರ್ಮಯೋಗ. ಇವತ್ತೆಲ್ಲ ರೆಕಾರ್ಡ್ ಆಗ್ತಾ ಇದೆ. ಕೇಳಲ್ಲ? ಇದು ಅಪ್ಲೋಡ್ ಮಾಡಲ್ಲ? ಅವರು ಕೇಳಿ ಬೇಜಾರು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ ಜನರೆಲ್ಲ. ಇದು ಲೈವ್ ಅಲ್ಲ, ಇಲ್ಲಿ ಹೋದ ನಂತರ ಅಪ್ಲೋಡ್ ಮಾಡ್ತೀನಿ. ಮರಿ ಇದು ಏನು? ಅವ್ರು ಹೇಳ್ತಾನೆ ನಿಷ್ಕಾಮ ಕರ್ಮಯೋಗ. ನಿಷ್ಕಾಮ ಕರ್ಮಯೋಗ ಅಂದ್ರೇನು? ನಾನು ಮಾಡತಕ್ಕದ್ದು ಮಾಡಬೇಕು, ಅವರು ಮಾಡಲಿ ಬೆಳ್ಳಿ. ಡಾಕ್ಟ್ರ್ ಹತ್ತಿರ ಹೋಗ್ತೀವಿ, ನಿಮಗೆ ಈ ಆಪ್ರೇಷನ್ ಮಾಡ್ತೀವಿ, ಏನು ನಾನು ಇಷ್ಟು ಹಣ ಕೊಡ್ತೀನಿ ಅಂತ. ನಂತರ ಅವ್ರು ಆಪ್ರೇಷನ್ ಮಾಡಲ್ಲ ಹೇಳ್ತಾನೆ. ಅವ್ರು ಮಾಡಲಿ ಬಿಡಲಿ, ನಾನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಕೊಡಲೇಬೇಕು. ನಿಷ್ಕಾಮ ಕರ್ಮಯೋಗ ಅಲ್ಲವೇ? ಏನಪ್ಪ ಇದು? ಭಗವದ್ಗೀತೆ ಅಂದರೆ ಹೇಗಿರುತ್ತದೆ? ಗಾಂಧೀಜಿ ಭಗವದ್ಗೀತೆ ಪ್ರತಿ ದಿವಸ ಓದುತ್ತಾರಂತೆ. ಪ್ರತಿ ದಿವಸ ತುಳಸಿ ರಾಮಾಯಣ ಓದ್ತಾರೆ, ಪ್ರತಿ ದಿವಸ ಭಗವದ್ಗೀತೆ ಓದ್ತಾರೆ. ಈ ಎರಡು. ಗಾಂಧೀಜಿ ಮಹಾತ್ಮ ಭಗವದ್ಗೀತೆ ಓದಿದ್ದಾನೆ. ಭಗವದ್ಗೀತೆಯನ್ನು ತನ್ನ ಪ್ರಯೋಗ ಮಾಡಿದ್ದಾನಂತೆ. ಎಕ್ಸ್ಪರಿಮೆಂಟ್ ಎಂದು ಹೇಳ್ತಾರಲ್ಲ, ಭಗವದ್ಗೀತೆಯನ್ನು ಸತ್ಯ ಅಹಿಂಸಾ ಬ್ರಹ್ಮಚರ್ಯವನ್ನು 3 ಅವರು ಎಕ್ಸ್ಪರಿಮೆಂಟ್ ಮಾಡಿ 3ರಲ್ಲಿ ಗೆದ್ದು ಅವರು ಮಹಾತ್ಮ ಅವತಾರ ಪುರುಷ ಬ್ರಹ್ಮಜ್ಞಾನಿ ಆಗಿಬಿಟ್ಟರು ಅಲ್ಲವೇ? ಯೋಗಿ ಸಿದ್ಧಪುರುಷ ಆಗಿಬಿಟ್ಟರು. ಅದರಿಂದ ಮಹಾತ್ಮ ಸಿದ್ಧಪುರುಷರಾಗಿದ್ದಾರಲ್ಲ. ಅಹಿಂಸದಿಂದಲೇ ಪ್ರಜೆಗಳನ್ನೆಲ್ಲ ಬದಲಾಯಿಸಿಬಿಟ್ಟರಂತೆ. ಬ್ರಿಟಿಷವರನ್ನು ತನ್ನ ಅಹಿಂಸದಿಂದಲೇ ಒಬ್ಬರನ್ನು ಸಾಯಿಸದೆ ಎಲ್ಲ ಬ್ರಿಟಿಷರನ್ನು ಓಡಿಸಿಬಿಟ್ಟರಂತೆ. ಅವರ ಅಹಿಂಸಕ್ಕೂ ಹೆದರ್ಕೊಂಡು ಬ್ರಿಟಿಷರು ಅಮ್ಮೋ ನಾವು ತಡ್ಕೊಳ್ಳೋಕ್ಕಾಗಲ್ಲ ಎಂದು ಓಡಿ ಹೋದರಂತೆ. ಸ್ವತಂತ್ರವೆಲ್ಲ ಗಾಂಧೀಜಿಯೇ ತಂದರಂತೆ ಅಹಿಂಸೆಯಿಂದ. ನಮ್ಮ ಜನರು ಗಾಂಧೀಜಿ ಕರ್ಮಯೋಗವನ್ನು ಏಕೆ ಹೇಳ್ತಾ ಇಲ್ಲ? ಗಾಂಧೀಜಿ ಕರ್ಮಯೋಗ ಅಂದರೆ ಏನು ಎನ್ನುವುದು ಯಾರಾದರೂ ಕೇಳಿದ್ದೀರಾ ನೀವು ಪ್ರವಚನದಲ್ಲಿ? ಯಾವ ಪುಸ್ತಕದಲ್ಲಿ? ಗಾಂಧೀಜಿ ಕರ್ಮಯೋಗ ಅಂದರೆ ಏನು? ಐ ಥಿಂಕ್ ನಾನು ಒಬ್ಬನೇ ಹೇಳೋದು, ಯಾರೂ ಹೇಳಲಿಲ್ಲ. ಗಾಂಧೀಜಿ ಕರ್ಮಯೋಗ ಅಂದರೆ ಏನು ಅಂದರೆ ನಿಷ್ಕಾಮ ಕರ್ಮಯೋಗ.
ನಿಷ್ಕಾಮ ಕರ್ಮಯೋಗ ಅಂದ್ರೇನು? ಮನೆ ಮಾರುವಾಗ ಗೊತ್ತಾಯ್ತಲ್ಲ, ಮನೆ ಕೊಂಡುಕೊಂಡುವಾಗ ನಾನು 50 ಲಕ್ಷ ಕೊಡ್ತೀನಿ ಎಂದು ನಾನು ಒಪ್ಕೊಂಡೆ, ಅವರು ಮನೆ ಕೊಟ್ಟಿಲ್ಲ, ನಾನು 50 ಲಕ್ಷ ಕೊಡಲೇಬೇಕು, ತಪ್ಪು ನಂದು, ಯಾಕೆ ನಿಷ್ಕಾಮ ಕರ್ಮ. ಅವ್ರು ಹೇಳ್ತಾರೆ ನಿಷ್ಕಾಮ ಕರ್ಮ ಆಧ್ಯಾತ್ಮಿಕ ಸಾಧನ. ಇಲ್ಲಿ ಇದು ವ್ಯವಹಾರದಲ್ಲಿ ಏನಾಗ್ತದೆ ಅಂದರೆ ವ್ಯವಹಾರದಲ್ಲೇ ಆಧ್ಯಾತ್ಮಿಕ ತರಬೇಕು. ಇದು ರಾಜಕೀಯ, ಅದು ರಾಜಕೀಯವು ವ್ಯವಹಾರ ಆಗುತ್ತದೆ, ಅದು ಆಧ್ಯಾತ್ಮಿಕ ಸಾಧನ. ಅದು ಇದೇಕೆ ಅಂದರೆ ರಾಜಕೀಯದಲ್ಲೇ ಆಧ್ಯಾತ್ಮಿಕ ತರಬೇಕು. ನಾನು ಆಧ್ಯಾತ್ಮಿಕದಿಂದಲೇ ರಾಜಕೀಯದಲ್ಲಿ ಗೆಲ್ಲುತ್ತೇನೆ, ವ್ಯಾಪಾರದಲ್ಲಿ ಗೆಲ್ಲುತ್ತೇನೆ, ಯುದ್ಧದಲ್ಲಿ ಗೆಲ್ಲುತ್ತೇನೆ, ಎಲ್ಲ ಕಡೆ ನಾನು ಆಧ್ಯಾತ್ಮಿಕವನ್ನೇ ತರ್ತೀನಿ, ಇಡೀ ಪ್ರಪಂಚವನ್ನೇ ಆಧ್ಯಾತ್ಮಿಕ ಮಾಡಿಬಿಡ್ತೀನಿ. ಆದ್ದರಿಂದ ಗಾಂಧೀಜಿ ಆಧ್ಯಾತ್ಮಿಕವನ್ನು ತಂದು ಆಧ್ಯಾತ್ಮಿಕ ಕರ್ಮಯೋಗದಿಂದಲೇ ಬ್ರಿಟಿಷರನ್ನು ಓಡಿಸಿ ಸ್ವತಂತ್ರವನ್ನು ತಂದ. ಕರ್ಮಯೋಗದಿಂದಲೇ ಜಿನ್ನವನ್ನು ಗೆದ್ದ. ಜಿನ್ನ ಬಾಯಿನಿಂದ ಒಪ್ಪಿಸಿ ಅವನಿಗೆ ಗೆದ್ದ ಅಲ್ಲವೇ? ಕರ್ಮಯೋಗದಿಂದಲೇ ಎಲ್ಲ ಮಾಡಿಬಿಟ್ಟ. ಕೊನೆಗೆ ಸರ್ದಾರ್ ಪಟೇಲು, ಈ ನೆಹರು ಮುಂತಾದವರು ನಮ್ಮ ಭಾರತೀಯ ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡಿ ನೀವು ಕೊಡಲೇಬೇಕು ಎಂದು ನಿಷ್ಕಾಮ ಕರ್ಮಯೋಗ ಕೊಡಲೇಬೇಕು. ಬರೀ ನಮ್ಮ ಸರ್ಕಾರನ್ನು ಬ್ಲ್ಯಾಕ್ ಮೇಲ್ ಮಾಡುವುದು ಇದು ನಿಷ್ಕಾಮ ಕರ್ಮಯೋಗನ? ಇದು ನಿಷ್ಕಾಮ ಕರ್ಮಯೋಗ ಆಗುತ್ತದೆ? ನಮ್ಮ ಸರ್ಕಾರನ್ನು ಬ್ಲ್ಯಾಕ್ ಮೇಲ್ ಮಾಡಿ ನೀವು ಕೊಡಲೇಬೇಕು, ಇಲ್ಲದಿದ್ದರೆ ನಾನು ಸತ್ತು ಹೋಗ್ತೀನಿ. 22 ದಿವಸ ಉಪವಾಸ ಇದ್ದ. ಈಗ ಯಾವ ಕ್ಷಣ ಪ್ರಾಣ ಹೋಗುತ್ತದೋ ಸ್ಥಿತಿಗೆ ಬಂದ. ಜನರೆಲ್ಲ ಬೈದರು ಇವರನ್ನು. ಆವಾಗ ಅರ್ಜೆಂಟ್ ಮೀಟಿಂಗ್ ಮಾಡಿ ಇವರು 16 ಸಲ ಬಂದು ಬೇಡಿಕೊಂಡರು. ಅತ್ತರು, ಬಾಪೂಜಿ ಹಾಗೆ ಮಾಡಬೇಡ, ಬಾಪು ಮಾಡಬೇಡ, ಇದರಿಂದ ನಮ್ಮ ದೇಶಕ್ಕೆ ಗತಿಪತಿ ಆಗ್ತಾ ಇದೆ, ನಾವೆಲ್ಲ ಯೋಚನೆ ಮಾಡಿದ್ದೀವಿ, ನೀವು ಹಾಗೆ ಮಾಡಬೇಡ, ನೀವು ಉಪವಾಸ ನಿಲ್ಲಿಸಿ, ನಿಮ್ಗೆ ಅರ್ಥವಾಗ್ತದೆ, ನಂತರ ಹೇಳಿಬಿಡ್ತೀವಿ ನಾವು. ಅಲ್ಲ, ನಾನು ಉಪವಾಸ ನಿಲ್ಲುವುದಿಲ್ಲ, ನನ್ನ ಪ್ರಾಣ ಹೋದರೆ ಹೋಗಲಿ, ನಿಮಗೇಕೆ ಹೀಗೆ ಮಾತಾಡ್ತಾರೆ. ಪಬ್ಲಿಕ್ಕೆಲ್ಲ ಹೇಳ್ತಾ ಇದೆ, ಅಯ್ಯೋ ಗಾಂಧೀಜಿ ಸತ್ತು ಹೋಗ್ತಾರೆ, ಅಯ್ಯೋ ಗಾಂಧೀಜಿ ಸತ್ತು ಹೋಗ್ತಾರೆ, ಈ ಸರ್ಕಾರ ಎಷ್ಟು ಕೆಟ್ಟ ಸರ್ಕಾರ, ಪಾಪ ಗಾಂಧೀಜಿಯನ್ನು ಸಾಯಿಸ್ತಾ ಇದೆ, ನಮ್ಮ ಸರ್ಕಾರ ಕೆಟ್ಟದಾಯಿತು, ಅಯ್ಯೋ ಅಯ್ಯೋ ಹೇಳಿಬಿಟ್ರಿ. ಪಬ್ಲಿಕ್ಕೆಲ್ಲ ಗಾಂಧೀಜಿಗೆ ಸಪೋರ್ಟ್. ನಿಮ್ಮ ಅಜ್ಜಂದರು ಇದೇ ಮಾಡಿರ್ಬೋದು, ನಮ್ಮ ಅಜ್ಜಂದರೆಲ್ಲರೂ ಗಾಂಧೀಜಿಗೆ ಸಪೋರ್ಟ್. ಆ ಕಾಲದಲ್ಲಿರುವ ಯಾರಿದ್ದಾರೋ ಅಜ್ಜ ಅಜ್ಜಿ ಯಾರು ಎಲ್ಲರೂ ಗಾಂಧೀಜಿಗೆ, ಈಗ ಈ ಗಾಂಧೀಜಿಗೆ ಬದುಕಿಸಿ ನಾಥರಾಮ್ ಗೋಡ್ಸೆನಿಂದಲೇ ಸಾಯಿಸಿಬಿಟ್ಟರು. ಯಾರು? ನಮ್ಮ ಅಜ್ಜಂದರೆ ಈ ಗಾಂಧೀಜಿಗೆ ಮಾಡಿ. ಈಗ ಇದು ಕರ್ಮಯೋಗ. ಕರ್ಮಯೋಗ ಅಂದರೆ ಹೀಗಿರುತ್ತದೆ. ಯಾವ ಶಾಸ್ತ್ರದಲ್ಲಿ ಈ ಮಾತಿಗೇನು ಅರ್ಥ ಇದೆಯಾ? ಗಾಂಧೀಜಿ ಹೇಳ್ತಾನೆ, ಆಧ್ಯಾತ್ಮಿಕವನ್ನು ಸರ್ವ ಜೀವನ, ಸಾಮಾನ್ಯರ ಜೀವನದಲ್ಲಿ, ವ್ಯಾಪಾರಕ್ಕಾಗಲಿ, ಯುದ್ಧಕ್ಕಾಗಲಿ, ರಾಜಕೀಯಕ್ಕಾಗಲಿ ಎಲ್ಲ ಕಡೆ ಆಧ್ಯಾತ್ಮಿಕವೇ ತಂದು ಆಧ್ಯಾತ್ಮಿಕದಿಂದಲೇ ನಾನು ಗೆಲ್ಲುತ್ತೇನೆ. ಹಾಗೆ ನಾವು ಗೆಲ್ಲಬಹುದು. ಹಾಗೆ ಹೇಳ. ಇಷ್ಟೇ ಅಲ್ಲ, ಮತ್ತೊಂದು 2-3 ತಿಂಗಳಿಗೊಂದು ಪತ್ರಿಕೆಯಲ್ಲಿ ಬರ್ತಾನೆ ಇರ್ತದೆ ಗಾಂಧೀಜಿ ಕುರಿತು. ನಾನು ಹೇಳಿದ್ದೀನಲ್ಲ, ಒಂದು ಭಾರತೀಯ ವಿದ್ಯಾಭವನ ಪತ್ರಿಕೆ ಬರುತ್ತದೆ, ಅದರಲ್ಲಿ ಗಾಂಧೀಜಿ ಅಹಿಂಸಾ ಬರುತ್ತೆ. ಮತ್ತೆ ಮೊನ್ನೆ ಬಂತು, ಮತ್ತೆ ಅದೇ ನೋಡಿದೆ. ಅವರು ಹೇಳ್ತಾರೆ, ಪ್ರಪಂಚದಲ್ಲಿ ವಿವಿಧ ದೇಶಗಳಿಗೆ ಹೇಳುತ್ತಾ ಇದ್ದಾರೆ, ನೀವೆಲ್ಲರೂ ಆಯುಧಗಳನ್ನು ಇಟ್ಕೊಳ್ಳಬೇಡಿ. ಆಯುಧಗಳು ಅಂದರೆ ಗೊತ್ತಲ್ಲವೇ? ಯಾವ ಆಯುಧ ಸರ್ಕಾರ ಇಟ್ಕೊಳ್ಳಬಾರದು, ಎಲ್ಲ ಆಯುಧಗಳನ್ನು ತೆಗೆದು ಬಿಡಿ, ಅದೇ ನಿಜವಾದ ಅಹಿಂಸಾ. ಅದರಿಂದ ನೀವು ಸತ್ತು ಹೋಗ್ತೀರಿ ಅಂದರೆ ಹೋಗಲಿ, ಪರವಾಗಿಲ್ಲ, ಪ್ರಪಂಚಕ್ಕೆ ಒಂದು ಆದರ್ಶ ಆಗುತ್ತದೆ, ಪ್ರಪಂಚಕ್ಕೆ ಒಂದು ಆದರ್ಶ ಇಟ್ಟಿದ್ದಂತೆ ಆಗುತ್ತದೆ. ನೀವು ಒಳ್ಳೆಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಅಹಿಂಸಕ್ಕೋಸ್ಕರ ಸತ್ತು ಹೋಗಿದ್ದೀರಿ ಎಂದು ನಿಮ್ಮ ಹೆಸರು ಚರಿತ್ರದಲ್ಲಿರುತ್ತದೆ. ಪಾಕಿಸ್ತಾನ ಹಿಂದೂ ಜನರೆಲ್ಲ ಸತ್ತು ಹೋದರಲ್ಲ, ಅಹಿಂಸಕ್ಕೋಸ್ಕರ ಸತ್ತು ಹೋದರು ಎಂದು ಭಾರತ ದೇಶದಲ್ಲಿ ಚರಿತ್ರೆ ಇದೆಯಲ್ಲವೇ? ಇದೆಯಾ ಚರಿತ್ರೆ? ಅಹಿಂಸಕ್ಕೋಸ್ಕರ ಸತ್ತು ಹೋದರೆ ಒಳ್ಳೆಯದೇ ಅಂತೆ, ಸತ್ತು ಹೋದರೂ ಪರವಾಗಿಲ್ಲ, ಭಾರತ ದೇಶವೆಲ್ಲ ನಾಶವಾಗ್ತದೆ, ಎಲ್ಲ ಪಾಕಿಸ್ತಾನ ಆಗಿಬಿಟ್ಟು ಆಗಲೇ ಪರವಾಗಿಲ್ಲ, ಭಾರತ ದೇಶವು ಅಮರ ದೇಶವಾಗುತ್ತದೆ ಹಾಗೆ ಸತ್ತು ಹೋದರೆ. ಕೇಳಲಿಲ್ಲ, ಇದೆಲ್ಲ ಓದಲಿಲ್ಲ, ಬೇಕಾದಷ್ಟು ಪುಸ್ತಕ ನಾನು ಓದಿದ್ದೆ. ಗಾಂಧೀಜಿ ಕರ್ಮಯೋಗ. ಆದ್ದರಿಂದ ಆ ಅತಿ ಬೇಡ, ಪರಶುರಾಮನ ಹಾಗೆ ಅತಿಯಾಗುವುದು ಬೇಡ. ಒಬ್ಬ ವ್ಯಕ್ತಿ ಸಜ್ಜನನಾಗಬಹುದು. ಆದ್ದರಿಂದ ವಾಮನಾವತಾರ ಬಲಿಚಕ್ರವರ್ತಿಯನ್ನು ಸಾಯಿಸಿ ಅದರಿಂದ ಅಸುರರು ಸೋತು ಹೋದರೆ, ಏಕೆಂದರೆ ಅಸುರರಿಗೆ ರಾಜನೇ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯ ಒಳ್ಳೆಯತನ ನೋಡಿಕೊಂಡು ಮಿಕ್ಕ ಅಸುರರೆಲ್ಲ ಪ್ರಜೆಗಳನ್ನೆಲ್ಲ ಹಿಂಸಿಸ್ತಾ ಇದ್ದಾರೆ, ದೇವತರನ್ನು ಹಿಂಸಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಒಬ್ಬ ಬಲಿಚಕ್ರವರ್ತಿಯನ್ನು ಸಾಯಿಸಿಬಿಟ್ಟರೆ ಈ ಅಸುರರೆಲ್ಲ ಕಂಟ್ರೋಲ್ಗೆ ಬರ್ತಾರೆ. ಬರೀ ಈ ಒಬ್ಬನು ಸಜ್ಜನನೇ ಅಲ್ಲವೇ, ಪರವಾಗಿಲ್ಲ, ಬಲಿಚಕ್ರವರ್ತಿ ಮುಖ ನೋಡಬಾರದು.
ಅವರಿಗೆ ಸಪೋರ್ಟರ್ ಯಾರು? ಬಲಿಚಕ್ರವರ್ತಿ ಗೆದ್ದು ಬಿಟ್ಟರೆ ಅವನ ನೆಪದಿಂದ ಅಸುರರಿಗೆಲ್ಲ ಹೋಗುತ್ತದೆ. ಅದರಿಂದ ಭೀಷ್ಮನಿಗೋಸ್ಕರ ಬಿಟ್ಟು ಬಿಟ್ಟರೆ ದುರ್ಯೋಧನ ರಾಜ ಆಗ್ತಾನೆ. ಅಯ್ಯೋ ಭೀಷ್ಮ ಎಂದು ಬಿಟ್ಟು ಬಿಟ್ಟರೆ ದುರ್ಯೋಧನನಾಗ್ತಾನೆ. ಅಂದರೆ ಭೀಷ್ಮನ ನೆಪದಿಂದ ಬಿಟ್ಟು ಬಿಟ್ಟರೆ ದುರ್ಯೋಧನಿಗೆ ಗೆಲ್ಲಿಸಿದಂತೆ ಆಗುತ್ತದೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಬೆಳೆದರೆ ಹೇಳ ಭೀಷ್ಮನನ್ನೇ ಸಾಯಿಸು ಎಂದು. ಅಯ್ಯೋ ಮರು ತಪ್ಪಾಗ್ತದೆ ಅಂದರೆ ಅಲ್ಲ, ಭೀಷ್ಮನು ವ್ಯಕ್ತಿಗತವಾಗಿ ನಮಸ್ಕಾರ ಮಾಡು, ಆದರೆ ಅವರು ಪಕ್ಷ ಸೋಲಿಸು. ವ್ಯಕ್ತಿ ನಮಸ್ಕಾರ ಮಾಡು, ಪಕ್ಷ ಸೋಲಿಸು, ಅದಾಗಬೇಕು. ಅದರಿಂದ ಬಲಿಚಕ್ರವರ್ತಿಗೆ ವ್ಯಕ್ತಿಗತ ಲಾಭ ಮಾಡಿದ್ದಾರೆ. ಅವರಿಗೆ ಏನೋ ಕೆಳಗಿನ ಒಂದು ರಸಾತಲ ಲೋಕದಲ್ಲಿಟ್ಟರು. ಬಲಿಚಕ್ರವರ್ತಿ 100 ಅಶ್ವಮೇಧ ಯಾಗಗಳು ಮಾಡಿದ್ದಾನೆ. 100ನೇ ಅಶ್ವಮೇಧ ಯಾಗ ಇದು. ಯಾರು 100 ಅಶ್ವಮೇಧ ಯಾಗಗಳು ಮಾಡುತ್ತಾರೋ ಅವರಿಗೆ ಇಂದ್ರ ಪದವಿ ಸಿಗ್ತದೆ. ಹಾಗಾದರೆ ಮರವರು 100ನೇ ಅಶ್ವಮೇಧ ಯಾಗ, ಅದು ಅಶ್ವಮೇಧ ಯಾಗ ತಪ್ಪೇನಾಗಲಿಲ್ಲ. ಇಲ್ಲಿ ಬಲಿಚಕ್ರವರ್ತಿ ವಾಮನ ಬಂದ, ವಾಮನಿಗೆ ದಾನ ಕೊಟ್ಟ ಅಂದರೆ ಅಂದರೆ ಎಲ್ಲ ಕಡೆ ದಾನ ಕೊಟ್ಟ, ಯಾವ ಯಜ್ಞಕ್ಕೆ ವಿಘ್ನವಾಗಲಿಲ್ಲ. ಅವರು 100 ಯಜ್ಞಗಳು ಮುಗಿಸಿದ್ದರೆ ಈಗಿನ ಇಂದ್ರನನ್ನು ತೆಗೆದುಬಿಟ್ಟು ಇವನನ್ನು ಹಾಕಬೇಕಾಗ್ತದೆ. ಅದರಿಂದ ಏನು ಮಾಡಿಬಿಟ್ರು, ಆ ಯಜ್ಞ ಅಲ್ಲೇ ಮುಗಿಸಿಬಿಡಬೇಕು ಎಂದು, ಪೂರ್ತಿ ಆಗಬಾರದೆಂದು ಅವನನ್ನೇ ರಸಾತಲಕ್ಕೆ ಪಾದದಿಂದ ತುಳಿದು ಬಿಟ್ಟ. ಮರಿದು ಅನ್ಯಾಯವಲ್ಲವ ಅಂದರೆ ಅವರಿಗೆ ಹೇಳಿದ್ದಾರೆ, ನೀವು ಈಗ ರಸಾತಲದಲ್ಲೇ ಇರ್ತೀವಿ, ನಿನಗೆ ಕಾವಲಿಗಾರ, ನಿನಗೆ ರಕ್ಷಣೆ ನಾನೇ ಬಂದಿರುತ್ತೀನಿ ಎಂದು ವಿಷ್ಣು ಹೇಳಿದ. ನಿನಗೆ ವ್ಯಕ್ತಿಗತವಾಗಿ ಲಾಭ ಮಾಡ್ತೀನಿ. ಆದರೆ ಅಲ್ಲಿ ರಸಾತಲವರೆಗೂ ರಸಾತಲದಲ್ಲಿ ಕೆಳಗಿನ ಲೋಕ ಅಲ್ಲವೇ ದುಃಖ ಇರುತ್ತದೆ ಅಂದರೆ ಅಲ್ಲ, ನಿಮಗೆ ಸ್ವರ್ಗವಿರುವಂತೆ ಇಂದ್ರ ಪದವಿಯಲ್ಲಿರುವಂಥ ಸುಖ ಇರುತ್ತದೆ ನಿಮಗೆ. ಅಂದರೆ ಒಂದು ತಾತ್ಕಾಲಿಕ ಇಂದ್ರ ಸುಖವೇ ಅಲ್ಲಿ ನಿಮಗೆ ಸಿಗ್ತದೆ. ಇಂದ್ರ ಪದವಿಯಲ್ಲಿರುವಂಥ ಸುಖ ನಿನಗಲ್ಲಿ ಸಿಗ್ತದೆ. ನೀವು ಅಲ್ಲೇ ಇರುತ್ತಾ ಇರಬೇಕು. ಈ ಇಂದ್ರನ ಕಾಲ ಇರುತ್ತದಲ್ಲ, ಅವರ ಪದವಿ ಕಾಲ, ಪದವಿ ಅಂದರೆ ಅವರ ಪರಿಪಾಲನಾ ಕಾಲ. ಈ ಇಂದ್ರನ ಪದವಿ ಕಾಲ ಯಾವಾಗ ಮುಗಿಯುತ್ತದೋ ಅದಾದ ನಂತರ ಮುಂದಿನ ಇಂದ್ರ ನೀವಾಗಿರ್ತೀರಿ. ಅಷ್ಟುವರೆಗೂ ನೀವು ಅಲ್ಲೇ ಇರ್ತೀನಿ. ನಿಮಗೆ ಇಂದ್ರನಂಥ ಸುಖ ಇರುತ್ತದೆ. ಅಲ್ಲಿಗೆ ನಿಮಗೆ ಕಾವಲಿಗಾರ, ರಕ್ಷಕ ನಾನೇ ಇರ್ತೀನಿ. ಇದು ಮುಗಿದ ನಂತರ ಮುಂದಿನ ಇಂದ್ರ ನಿಮ್ಮನ್ನು ಆಗುತ್ತದೆ. ಅಂದರೆ ಬಲಿಚಕ್ರವರ್ತಿಗೆ ಅನ್ಯಾಯವಾಗಲಿಲ್ಲ. ವ್ಯಕ್ತಿಗತವಾಗಿ ಸಜ್ಜನನಾದರೆ, ಪುಣ್ಯಾತ್ಮ ಆದರೆ ವ್ಯಕ್ತಿಗತವಾಗಿ ಅವರಿಗೆ ಲಾಭ ಕೊಟ್ಟರು. ಏನು, ರಸಾತಲದಲ್ಲಿ ಸುಖವಾಗಿಟ್ಟರು, ಇಂದ್ರ ಪದವಿಯಲ್ಲಿರುವಂಥ ಸುಖ. ಇದಾದ ನಂತರ ಮತ್ತೆ ಇಂದ್ರ ಪದವಿ ಸಿಕ್ಕೇ ಸಿಗ್ತದೆ. ಆದರೆ ಅಸುರರು ಗೆಲ್ಲುವುದಾಗಲ್ಲ. ಅಸುರರು ಗೆದ್ದು ಬಿಟ್ಟರೆ ಈಗ ಕಷ್ಟ ಆಗ್ತದೆ. ಆದ್ದರಿಂದ ಅಸುರರೆಲ್ಲ ಸೋತು ಹೋಗ್ಬಿಟ್ಟರು. ಇದು ನಡೆದಿದ್ದು. ಅಂದರೆ ವ್ಯಕ್ತಿಗತವಾಗಿ ಭೀಷ್ಮನಿಗೆ ಉಪಕಾರ ಮಾಡು, ನಮಸ್ಕಾರ ಮಾಡು, ಬಟ್ ದುರ್ಯೋಧನ ಪಕ್ಷ ಗೆಲ್ಲಿಸುವುದು ಬೇಡ. ಇದು ಗೊತ್ತಾಗಬೇಕು ವ್ಯತ್ಯಾಸ ಅಲ್ಲವೇ? ಆದ್ದರಿಂದ ಪರಶುರಾಮ ಒಬ್ಬನನ್ನು, ಯಾರು ನಿಮಗೆ ಅಷ್ಟು ಹಿಂಸೆ ಮಾಡಿದ್ದರು ನಿಮ್ಮ ಅಪ್ಪನನ್ನು, ಆ ರಾಜನನ್ನೇ ಮಾಡಬೇಕು. ಇನ್ನು ಯಾರಾದರೂ ಕೆಟ್ಟ ರಾಜರಿದ್ದರೆ ಯಾರೋ ಒಬ್ಬರಿಬ್ಬರೋ 4 ಜನರ ಸಾಕು. ಇಡೀ ಭೂಮಂಡಲದಲ್ಲಿರುವ ಎಲ್ಲ ರಾಜರನ್ನು ಸಾಯಿಸುವುದೇನಪ್ಪ? ಎಲ್ಲ ರಾಜರನ್ನು ಸಾಯಿಸಿಬಿಟ್ಟು ಆ ರಾಜ್ಯಕ್ಕೆ ಪರಿಪಾಲಕರಿಲ್ಲ, ಕ್ಷತ್ರಿಯರೇ ಸತ್ತು ಹೋದರು. ಕೊನೆಗೆ ಮಾಡಿದರು, ಬ್ರಾಹ್ಮಣರಿಗೆ ಕೊಟ್ಟರು. ಎಷ್ಟೋ ಬ್ರಾಹ್ಮಣರಿಗೆ ಪರಿಪಾಲನೆ ಮಾಡೋಕ್ಕೆ ಬರ್ತಾ ಇಲ್ಲ. ಮತ್ತೆ ಇನ್ನೂ ಯಾರಿಗೋ ಕೊಟ್ಟರು. ಯಾರೋ ಕೆಲವರು ಉಳಿದ ರಾಜರಿದ್ದರೆ ಆ ರಾಜರನ್ನು ಕರೆದು ಮತ್ತೆ ಅವರಿಗೆ ಕೊಡಬೇಕಾಗಿ. ಇವರಿಗೆ ಪರಿಪಾಲನೆ ಅನುಭವ ಇಲ್ಲವಲ್ಲ. ಇವರು ಯಜ್ಞ ಪೂಜೆ ಮಾಡುವವರಿಗೆ ಅವರಿಗೆ ಪರಿಪಾಲನೆ ಏನು ಬರ್ತದೆ ಅಲ್ಲವೇ? ಇವರು ವೇದ ಹೇಳುವುದು, ಮಂತ್ರ ಹೇಳುವುದು, ಯಜ್ಞ ಹೇಳುವುದೇ ಹೊರತು ಇವರಿಗೆ ಪರಿಪಾಲನೆ ಅನುಭವ ಎಲ್ಲಿರುತ್ತದೆ? ಆದ್ದರಿಂದ ಎಷ್ಟು ಜನ ಕೊಟ್ಟರೆ ಪರಿಪಾಲನೆ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಕ್ಷತ್ರಿಯರನ್ನೇ ಕರೆದು ಅವರಲ್ಲಿ ಕೆಲವರು ಅವರಿಗೆ ಕೊಡಬೇಕಾಯಿತು. ಇನ್ನೂ ಯಾರು ಕೆಲವರು ಸಜ್ಜನರು ಬದುಕಿದ್ದಾರೆ. ಎಷ್ಟೋ ಜನರನ್ನು, ಕ್ಷತ್ರಿಯರನ್ನು ಪರಶುರಾಮ ಬರುತ್ತಾ ಇದ್ದಾರೆ ಅಂದರೆ ಮುಚ್ಚಿ ಒಳಗೆ, ಮನೆ ಒಳಗೆ ಅಲ್ಲೆಲ್ಲ ಇದ್ದು ಇಲ್ಲ ಎಂದು ಸುಳ್ಳು ಹೇಳಿ ಬದುಕಿಸಿದ್ದಾರೆ. ಆದರೂ ಅವರನ್ನು ಸಾಯಿಸ್ತಾನಂತೆ. ಇವತ್ತು ತಪ್ಪು ಮಾಡಿದ್ದೇನು, ಸುಮ್ಮನೆ ನೀವು ಕ್ಷತ್ರಿಯ ಅದರಿಂದ ಸಾಯಿಸ್ತೇನೆ. ಇದಾ ಮಾಡುವುದು? ಇದು ಭಯಂಕರವಾಯಿತು. ಅದಕ್ಕೋಸ್ಕರ ಈ ಅತಿಯಾಗಿ ಮಾಡಿರುವ ಬುದ್ಧಿ ಇಲ್ಲಿ ಬಂದು, ಮರಿ ರಾಮಚಂದ್ರ ಏನಾಯಿತು? ಸ್ವಯಂವರ ಇತ್ತು, ಶಿವಧನುಸ್ಸು ಎತ್ತುವುದೇ ಮಾತಾಡಿದ್ದನೇ ಹೊರತು ಮುರಿದು ಹೋಗುವುದಲ್ಲ. ಅದು ಮುರಿದು ಹೋಯಿತು. ಅದಕ್ಕೋಸ್ಕರ ರಾಮಚಂದ್ರನನ್ನು ಇಷ್ಟು ಈ ಭಯಂಕರ ಕೆಟ್ಟವನು, ನನಗೆ ಶತ್ರು ಅಂದರೆ ನಿಮಗೆ ಪರ್ಸನಲಿ ಶತ್ರು ಹೇಗಾಗ್ತಾನಪ್ಪ? ಆ ಶಿವಧನುಸ್ಸು ಮುರಿದು ಹಾಕಿದ್ದರೆ ನಿಮಗೆ ಶತ್ರು ಹೇಗಾಗ್ತಾನೆ? ನಿಮಗೇನು ಮಾಡಿದ ಅನ್ಯಾಯ? ನನಗೆ ಶತ್ರು, ನಾನು ಈಗಲೇ ಸಾಯಿಸ್ತೀನಿ ಅಂದರೆ ಅದು ಏನದು?
ಈಗ ಓಕೆ, ಮರಿಗೆ ಇದಕ್ಕೇನು ಮಾಡಬೇಕು ಅಂದರೆ ಅವನು ಕ್ಷತ್ರಿಯನೇ ಆಗಿಬಿಟ್ಟರೆ ರಾಮ ಲಕ್ಷ್ಮಣರು ಇಬ್ಬರು ಯುದ್ಧ ಮಾಡಿ ಪರಶುರಾಮನನ್ನು ಸೋಲಿಸಿಬಿಡ್ತಿದ್ದರು. ಅವರು ಬ್ರಾಹ್ಮಣನಾಗಿಬಿಟ್ಟ. ಬ್ರಾಹ್ಮಣನ ಜೊತೆಗೆ ಯುದ್ಧ ಮಾಡಬಾರದು, ಗುರುಗಳಾಗ್ತಾರೆ. ಯುದ್ಧ ಮಾಡುವುದು, ಸಾಯಿಸುವುದು ಬ್ರಹ್ಮಹತ್ಯ ಪಾತಕ, ಅದು ಮಾಡಬಾರದು. ಅದಕ್ಕೋಸ್ಕರ ಇವರು ವಿನಯದಿಂದ ಆದರದಿಂದ ಮಾತಾಡಿದ್ದರೆ ಅವ್ರ ಕಣ್ಣು ಇನ್ನು ಮೇಲಕ್ಕೆ ಹೋಗ್ತಾ ಇದೆ. ಪರಶುರಾಮನಿಗೆ ಏನು ಮಾಡಬೇಕು? ಆದರ ಹೆಚ್ಚು ತೋರಿಸಿದ್ದರೆ ತಾನು ಬ್ರಾಹ್ಮಣ ಎಂದು ಸ್ಥಾನ ನೋಡಿಕೊಂಡು ಅತಿಯಾಗಿ ವಿಜೃಂಭಿಸ್ತಾ ಇದ್ದಾನೆ. మరి ಏನು ಮಾಡಬೇಕು? ಈಗ ಅದರಿಂದ ಈಗ ಅವರ ಶಕ್ತಿ ಕ್ಷಯ ಮಾಡಬೇಕು. ಅವರನ್ನು ಸಾಯಿಸಬಾರದು. ಅಪಮಾನ ಮಾಡುವುದು ಒಳ್ಳೆಯದಲ್ಲ. ಒಂದು ಪಕ್ಕ ಲಕ್ಷ್ಮಣ ಕ್ಷಮಾಪಣೆ ಕೇಳಿಕೊಡ್ತಾನೆ, ಮತ್ತು ಕೋಪವನ್ನು ಹೆಚ್ಚು ಎಬ್ಬಿಸ್ತಾನೆ. ಏಕೆ? ಆ ಕೋಪ ಹೆಚ್ಚಾಗಿ ಆಗಿ ಕೋಪ ಎಲ್ಲಿ ಹೆಚ್ಚು ಮಾಡ್ತೀವೋ ತನ್ನ ಶಕ್ತಿ, ತನ್ನ ತಪೋಬಲ ತನಗೆ ಹೋಗುತ್ತದೆ. ಅವರ ತಪೋಬಲ, ಅವರ ಶಕ್ತಿಯೆಲ್ಲ ಕ್ಷೀಣವಾಗಲಿ. ತನ್ನ ಶಕ್ತಿ ತನಗೆ ಕ್ಷೀಣವಾದರೆ ಏನಿಲ್ಲದಂತೆ ಡಮ್ಮಿ ಆಗಿಬಿಡ್ತಾನೆ. ಅಲ್ಲಿ ಏನು ಬಾಟಲ್ನಿಂದ ಪ್ಲಾಸ್ಟಿಕ್ನಿಲ್ಲ ಹಾಲೆಲ್ಲ ತೆಗೆದು ಬಿಟ್ಟರೆ ಆ ಪ್ಲಾಸ್ಟಿಕ್ಕು ಏನಿರುತ್ತೆ ನೋಡಿ, ಹಾಲಿನ ಪ್ಯಾಕೆಟ್ ಹೇಗಾಗ್ತದೆ, ಹಾಲೆಲ್ಲ ತೆಗೆದು ಬಿಟ್ಟರೆ ಟೊಳ್ಳಾಗಿ ಬಿಡ್ತದೆ. ಹಾಗಾಗಲಿ, ಅವರ ಶಕ್ತಿಯೆಲ್ಲ ಹೋಗಿಬಿಡಲಿ, ಟೊಳ್ಳಾಗಲಿ ಎಂದು ಇವರ ಪ್ರಯತ್ನ. ಅದಕ್ಕೋಸ್ಕರ ಲಕ್ಷ್ಮಣ ಬೇಕೆಂದೇ ಇದೆಲ್ಲ ಮಾಡ್ತಾ ಇದ್ದ. ಲಕ್ಷ್ಮಣ ಮಾಡಿದ್ದು ರಾಮನಿಗಿಂತ ಬೇರೆ ಅಲ್ಲ. ರಾಮ ಲಕ್ಷ್ಮಣ ಇಬ್ಬರೂ ಒಂದೇ. ಲಕ್ಷ್ಮಣ ಮಾಡಿದ ಅಂದರೆ ರಾಮ ಮಾಡಿದನಂತೆ ಅಂತ ಅರ್ಥ. ಏಕೆಂದರೆ ಇಬ್ಬರು ಜೊತೆಗೆ ಇದ್ದಾರೆ, ಇಬ್ಬರು ಸೇರಿಕೊಂಡೆ. ಇದು ಲಕ್ಷ್ಮಣ ಮಾಡುತ್ತಿದ್ದು. ಈಗ ನೋಡಿ ಲಕ್ಷ್ಮಣ ಹೇಳುವುದು ಸರಿಯಾಗಿದೆಯೋ ಅಲ್ಲವೋ? ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯಿತು. ನೋಡಿ, ಸೂರ ಸಮರ ಕರನಿ ಕರಹಿ ಕಹಿನ ಜನಾವಹಿ ಆಪು ವಿದ್ಯಮಾನರನ ಪಾಯಿರಿಪು ಕಾಯರ ಕಥಹಿ ಪ್ರತಾಪು. ನಿಮ್ಮದು ಸೂರ ಸಮರ ಕರನಿ ಕರಹಿ ಕಹಿನ ಜನಾವಹಿ ಆಪು. ವಿದ್ಯಮಾನರನ ಪಾಯಿರಿಪು ಕಾಯರ ಕಥಹಿ ಪ್ರತಾಪ. ನೀವು ವೀರವ್ರತಿ ಏನೋ ಹೇಳಿದ್ದೀರಿ, ಆದರೆ ನಿಮ್ಮಂಥ ಬ್ರಾಹ್ಮಣರಿಗೆ ಇಂಥ ಬೈಯುವುದು ಒಳ್ಳೆಯದಲ್ಲ ಎಂದು ಏನು ಲಕ್ಷ್ಮಣ ಹೇಳಿದ್ದಾನೆ. ಸೂರ ಸಮರ ಕರಣಿ ಕರಹಿ ಕಹಿನ ಜನಾವಹಿ ಆಪು. ಶೂರನ ಹಾಗೆ ಮಾಡ್ತಾ ಇದ್ದೀವಿ, ತನ್ನ ಕುರಿತು ತಾನೇ ಹೇಳ್ಕೊಡ್ತಾ ಇದ್ದೀವಿ. ವಿದ್ಯಮಾನ ಅಂದರೆ ಅಷ್ಟು ಪರಾಕ್ರಮ ಅಷ್ಟಿದ್ದರೆ ಶತ್ರು ಇಲ್ಲೇ ಇದ್ದಾನೆ, ಇನ್ನೂ ಏಕೆ ಸುಮ್ಮನೆ ಬಾಯಿ ಮಾತೆ ಏಕೆ, ಬೇಕಾದರೆ ಬಾ ಯುದ್ಧಕ್ಕೆ ಬಾ ಎಂದು ಹೇಳಿದ. ಲಕ್ಷ್ಮಣ ಇನ್ನೂ ಪ್ರಚೋದನೆ ಮಾಡ್ತಾನೇ ಇದ್ದಾನೆ, ಬೇಕಾದರೆ ಯುದ್ಧಕ್ಕೆ ಬಾ ಎಂದು ಹೇಳಿದ. ವಿದ್ಯಮಾನರನ ಪಾಯಿರಿಪು. ಶತ್ರು ಯುದ್ಧದಲ್ಲೇ ಬಂದೇ ಇದ್ದಾಗ, ರೆಡಿಯಾಗಿ ಯುದ್ಧಕ್ಕೆ ಸಿದ್ಧವಾಗಿರುವಾಗ ಇನ್ನೂ ಮಾತೇ ಏಕೆ? ಬಲರಾಮ್ ಏನು ಲಕ್ಷ್ಮಣ ಪ್ರಚೋದನೆ ಮಾಡ್ತಾನೇ ಇದ್ದಾನೆ. ತುಮ ತೌ ಕಾಲು ಹಾಕ ಜನುಲಾವ ಬಾರ ಮಹಿಳಾಗಿ ಬಲಾವ. ಮತ್ತೆ ಇನ್ನನ್ನು ಕರೆಯುತ್ತಾ ಇದ್ದೀವಿ, ಯುದ್ಧಕ್ಕೆ ಬಾ ಕರೆಯುವುದೇ ಹೊರತು ಯುದ್ಧ ಮಾಡೋದೇ ಅಲ್ಲ. ರೆಡಿಯಾಗಿದ್ದಾನೆ. ಸುನತ ಲಖನಕ್ಕೆ ಬಚನ ಕಠೋರ ಪರಸು ಸುಧಾರಿ ಧರೆವು ಕರಧೋರ. ಈಗ ಮಾತು ಕೇಳಿದರೆ ತಡ್ಕೊಳ್ಳೋಕ್ಕಾಗದೆ ಅಲ್ಲಿಂದ ಪರಶುವನ್ನೇ ಮತ್ತೆ ಸರಿ ಮಾಡಿಕೊಳ್ತಾ ಇದ್ದಾನೆ ಅಲ್ಲವೇ? ಪರಸು ಸುಧಾರಿ ಮೋಹಿಲಗಿ ಬೊಲಾವ ಪರಸು ಸುಧಾರಿ ಧರೆವು ಕರ ಘೋರ ಅಭಜನಿ ದೇಯಿ ದೋಸು ಮೋಹಿಲ ಆಗು. ಅವ್ರು ಹೇಳ್ತಾರೆ, ಈಗ ನೋಡಿ, ಈಗ ನಾನು ಸಾಯಿಸುವಕ್ಕೆ ಹೋಗ್ತಾ ಇದ್ದೀನಿ. ಈಗ ನೋಡಿ, ಮೊದಲೇ ಹೇಳಿಬಿಡ್ತಾ ಇದ್ದೀನಿ, ನಂತರ ನೀವು ಯಾರು ನನ್ನನ್ನು ತಪ್ಪು ಹಿಡಿಯಬೇಡ, ನಾನು ತಪ್ಪು ಮಾಡಿದೆ ಎಂದು ಹೇಳಬೇಡ. ನೋಡು, ನಾನು ಇಷ್ಟು ಪ್ರಚೋದನೆ ಮಾಡ್ತಾ ಇದ್ದಾನೆ, ನಾನು ಇವನಿಗೆ ಸಾಯಿಸೇ ಬಿಡ್ತೀನಿ. ಅಭಜನಿ ದೇಯಿ ದೋಸು ಮಹಿಳಾಗು ಕಟುಬಾದಿ ಬಾಲಕು ವಧಜೋಗು. ಈ ಕಟುವಾಗಿ ಮಾತಾಡುವ ಈ ಬಾಲಕ ವಧಕ್ಕೆ ಯೋಗ್ಯ, ಸಾಯಿಸುವುದಕ್ಕೆ ಯೋಗ್ಯನೇ ಆಗಿದ್ದಾನೆ. ಬಾಲಬಿಲೋಕಿ ಬಹುತಮಯ ಬಾಚ. ಇವನನ್ನು ಇದು ಹೇಳಿದ್ದೀವ? ಹೇಳಲಿಲ್ಲ ಅನಿಸುತ್ತೆ, ಹೇಳಿಲ್ಲ. ಬಾಲಬಿಲೋಕಿ, ಇವನನ್ನು ಬಾಲಕ ಎಂದು ಬಾಲಕ ಎಂದು ನೋಡಿ ಪಾಪ ಬಿಡು ಅಂದ್ಕೊಂಡು ನಾನು ತುಂಬ ಬಿಟ್ಟೆ. ಬಾಲಕನೇ ಆಯ್ತಲ್ಲ ಬಿಡು ಎಂದು ನಾನು ತುಂಬ ಮೈ ಬಾಚ ಬಹುತು ಬಚಾಯ ಅಂದರೆ ನಾನು ತುಂಬನೇ ಬಿಡಿಸಿಬಿಟ್ಟೆ. ಆದರೆ ಅಭಯಹು ಮರಣಿಹಾರ ಭಾಸಾಚ. ಈಗ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈಗ ಅತಿಯಾಗಿ ಬಿಟ್ಟಿದೆ. ಈಗ ಮಾತ್ರ ನಿಜವಾಗಿ ಇವನು ಸಾಯಿಸತಕ್ಕವನೇ ಹೇಳ್ತಾನೆ. ಈಗ ಆವಾಗ ಇಷ್ಟು ಹೇಳಿದಾಗ ಕೌಶಿಕ ಮುನಿ ವಿಶ್ವಾಮಿತ್ರ ಹೇಳ್ತಾನೆ, ಕೌಶಿಕ ಕಹ ಕ್ಷಮಿವ ಅಪರಾಧು. ಕೌಶಿಕನು ಹೇಳ್ತಾನೆ, ಕ್ಷಮಿಸಿ, ಅವರು ಸಣ್ಣ ಬಾಲಕ, ಬಾಲದೋಷ ಗುಣಗಣಹೀನ ಸಾಧು. ನಿಮ್ಮಂಥ ಸಾಧು ಜನರು, ಸಜ್ಜನರು, ಮಹಾತ್ಮರು ಸಣ್ಣ ಬಾಲಕನಿಗೆ ಗೊತ್ತಿಲ್ಲ, ಏನೇನೋ ಮಾತಾಡ್ತಾನೆ. ಸಣ್ಣ ಮಗು ಏನೇನೋ ಮಾತಾಡಿದ್ದೀರಿ, ನಾವು ಸೀರಿಯಸ್ ಆಗಿ ತಗೊಳ್ತೀವಾ?
ಬಿಡ್ತೀವಲ್ಲ ಹಾಗೆ ನೀವು ಕ್ಷಮಿಸಿ, ಅವರು ಸಣ್ಣ ಬಾಲಕ ಗೊತ್ತಿಲ್ಲ ಬಿಡಿ ಅಂತ ಹೇಳಿ. ಬಾಲದೋಷಗುಣ ಗನಹಿನ ಸಾಧು ಕರಕಠೋರಮಯ ಅಕರುಣ ಕೋಹಿ ಹಾಗೆ ಅಪರಾಧಿ ಕುರುದ್ರೋಹಿ. ಹಾಂ ಮತ್ತೆ ಇಲ್ಲಿದೆ, ಇದು ಬರೆಯಲಿಲ್ಲ, ಇದು ಪರಶುರಾಮನೇ. ಕರಕಠೋರ ಮತ್ತೆ ಇದು ಪರಶುರಾಮ. ಕರಕಠೋರಮಯ ಅಕರುಣ ಕೋಹಿ. ನೋಡಿ, ನನ್ನ ಕೈಯಲ್ಲಿರುವ ಖಡ್ಗ ಕಠೋರವಾಗಿದೆ, ಪರಶು ಕಠೋರವಾಗಿದೆ, ಮತ್ತು ನಾನು ಕೋಪಿಷ್ಟಿ. ಮತ್ತೆ ಹೇಳ್ಕೊಡ್ತಾನೆ, ನನ್ನದು ಕಠೋರವಾಗಿದೆ, ನಾನು ಕೋಪಿಷ್ಟಿ, ಅಕರುಣ ಕೋಪಿಷ್ಟಿ, ಒಂದು ಚೂರು ಕರುಣ ತೋರಿಸಲ್ಲ, ಅಷ್ಟು ಕೋಪಿಷ್ಟಿ ನಾನು. ಹಾಗೆ ಅಷ್ಟೇ ಅಲ್ಲ, ನನ್ನ ಎದುರಾಗಿ ಪಾಪ ಮಾಡಿದ್ದವನಿದ್ದಾನೆ, ಗುರುದ್ರೋಹಿ, ಅಪರಾಧಿ, ಗುರುದ್ರೋಹಿ ಇದ್ದಾನೆ. ಉತ್ತರ ದೇತ ಚೋಡೆಮು ಬಿನುಮಾರೆ. ನನಗೆ ಉತ್ತರ ಅಂದರೆ ಮಾತುಕು ಮಾತು ಉಲ್ಟಾ ಉತ್ತರ ಕೊಡ್ತಾ ಇದ್ದಾನೆ. ಅವನನ್ನು ನಾನು ಸಾಯಿಸದೆ ಬಿಟ್ಟುಬಿಡ್ತೀನಾ? ಕೇವಲ ಕೌಶಿಕ. ಆದರೆ ಬಿಡ್ತೀನಿ, ಇಷ್ಟು ಮಾಡಿದ್ದರೂ ನಾನು ಬಿಡ್ತೀನಿ. ಏಕೆ ಅಂದರೆ ಕೇವಲ ಕೌಶಿಕ ಶೀಲ ತುಮಾರೆ. ಕೌಶಿಕ ವಿಶ್ವಾಮಿತ್ರರೇ, ಕೇವಲ ನಿನ್ನ ಸದ್ಗುಣ ನೋಡಿಕೊಂಡು, ನಿನ್ನ ಮಾತು ಕೇಳಿ ನೋಡಿಕೊಂಡು ಅವರನ್ನು ಬಿಡ್ತಾ ಇದ್ದೀನಿ. ಇಲ್ಲದಿದ್ದರೆ ಅಷ್ಟು ಅಪರಾಧಿ ಎದುರಾಗಿದ್ದಾನೆ, ನಾನು ಮಹಾ ಕೋಪಿಷ್ಟಿ, ಆದರೂ ಬಿಡ್ತಾ ಇದ್ದೀನಿ. ನಾನು ನನ್ನಂಥ ಕೋಪಿಷ್ಟಿ ಇಂಥನ್ನು ಯಾವಾಗಲೂ ಬಿಟ್ಟಿಲ್ಲ. ಇದು ಮೊದಲನೇ ಸಲ ಬಿಡ್ತಾ ಇದ್ದೀನಿ ನಾನು ಕೋಪಿಷ್ಟಿ ಇಷ್ಟುವರೆಗೂ ಯಾರನ್ನು ಬಿಟ್ಟಿಲ್ಲ. ಮೊದಲನೇ ಸಲ ನಾನು ಬಿಡದಿದ್ದರೆ ಇನ್ನೂ ಏನು ಆಗುತ್ತಾ ಇಲ್ಲ, ಅವರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಯಾರೋ ಹಿಡಿದಂತೆ ಆಗ್ತಾ ಇದೆ. ಏಕೆ ಅವರು ರಾಮಲಕ್ಷ್ಮಣರಿದ್ದಾರೆ, ನಡೆಯುತ್ತಾ ಇಲ್ಲ ಇವರ ಕೆಲಸ. ಮೊದಲನೇ ಸಲ ಮಾಡ್ತಾ ಇದ್ದೀನಿ ಅಂದರೆ ಮಾಡದಿದ್ದರೆ ಇನ್ನೇನು ಮಾಡ್ತೀನಿ? ನಿಮ್ಮ ಕೈಯಲ್ಲಿ ಏನಿಲ್ಲ, ನಿಮ್ಮ ಕೈ ಬರ್ತಾನೇ ಇಲ್ಲ. ಕೋಪ ಬರ್ತಾ ಇದೆ, ಕೈ ಬರ್ತಾ ಇಲ್ಲ, ಕೋಪ ಬರ್ತಾ ಇದೆ, ಕೈ ಬರ್ತಾ ಇಲ್ಲ. ಏಕೆ? ಆ ರಾಮಚಂದ್ರನ ಪ್ರಭಾವ ಇದೆ, ಕಂಟ್ರೋಲ್ ಆಗ್ತಾ ಇದೆ, ಬರ್ತಾ ಇಲ್ಲ, ಕೈ ಬರ್ತಾನೇ ಇಲ್ಲ. ಅದಕ್ಕೋಸ್ಕರ ಉತ್ತರ ದೇತ ಚೋಡವು ಬಿನುಮಾರೆ, ಉತ್ತರ ಕೊಡ್ತಾ ಇದ್ದರೂ ನಾನು ಸಾಯಿಸದೆ ಬಿಡ್ತಾ ಇದ್ದೀನಿ. ಏಕೆಂದರೆ ನಿಮ್ಮನ್ನು ಯಾವುದೋ ನೆಪ ಹೇಳ್ಕೊಳ್ಳಬೇಕಲ್ಲವೇ? ಏಕೆ? ಇವರಿಗೆ ಕೈ ಬರ್ತಾ ಇಲ್ಲ, ಹಿಂದೆ ಮಾಡಿದ ಬಟ್ ಈಗ ಬರ್ತಾ ಇಲ್ಲ. ಏನೋ ಇವತ್ತು ಏನೋ ಕೈ ಬರ್ತಾನೆ ಇಲ್ಲ ಎಂದು ಹೇಳಿಬಿಟ್ರೆ ಎಲ್ಲರೂ ನಗುತ್ತಾರೆ. ಅದರಿಂದ ಅಲ್ಲ, ನಿಮ್ಮನ್ನು ನೋಡಿ ಬಿಡ್ತಾ ಇದ್ದೀನಿ, ಇಲ್ಲದ್ರೆ ನಾನು ಸಾಯಿಸ್ತಿದ್ದೆ, ನಿಮ್ಮನ್ನು ನೋಡಿಬಿಟ್ಟೆ ಅಂದೇನು. ಅವರು ಬೇಡ ಎಂದು ಹೇಳಿದಕ್ಕೋಸ್ಕರ ಬಿಟ್ಟೆ ಅಲ್ಲ. ಅವರು ಯುದ್ಧ ಮಾಡುವಕ್ಕೆ ಹೋದ, ಅವ್ರನ್ನ ನಿಮ್ಮನ್ನು ಸಾಯಿಸ್ತೀನಿ ಎಂದು ಹೇಳಿಬಿಟ್ಟ. ಅವರು ಕೂತಿದ್ದ ವ್ಯಕ್ತಿ ನಿಂತುಕೊಂಡು ಬಿಟ್ಟರೆ, ಅಯ್ಯೋ ಇಷ್ಟು ಭಯಂಕರವಾಗಿದ್ದಾನೆ, ಅಯ್ಯೋ ನಾನೇ ಸೋತ್ತೀನಿ ಎಂದು ಗೊತ್ತಾಯಿತು. ಪರವಾಗಿಲ್ಲ, ನಾನು ನಿನ್ನನ್ನು ಕ್ಷಮಿಸ್ತೀನಿ, ಹೋಗು ಎಂದವರು ಬಿಟ್ಟ. ಏನಪ್ಪ, ಅವನ ಕೈಯಲ್ಲಿ ಸೋತು ಹೋಗ್ತೀನಿ ಎಂದು ಗೊತ್ತಾಯಿತು, ಈಗ ನಿನ್ನನ್ನು ಕ್ಷಮಿಸ್ತೀನಿ, ನಾನು ದಯಾಶೀಲ, ನಾನು ಗಾಂಧಿ ಅನುಯಾಯಿಯನ್ನೇ ಆಗಿಬಿಟ್ಟ ಅಲ್ಲ. ಹಾಗೆ ಇವರ ಕೈ ಬರುತ್ತಾ ಇಲ್ಲ. ಆದರೂ ಪರಶುರಾಮ ಏನು, ವಿಶ್ವಾಮಿತ್ರರೇ, ನಿಮ್ಮ ಮಾತು ಕೇಳಿ, ನಿಮ್ಮ ಸಜ್ಜನತೆ ನೋಡಿ ನಾನು ಬಿಡ್ತಾ ಇದ್ದೀನಿ. ಉತ್ತರ ದೇತ ಚಾಡೆವು ಬಿನುವಾರೆ, ಕೇವಲ ಕೌಶಿಕ ಶೀಲ ತುಮಾರೆ. ನತ ಯಹಿ ಕ್ವಾಟಿ. ಇಲ್ಲದಿದ್ದರೆ ನತ ಅಂದರೆ ನಹಿತೋ, ಯಹಿ ಕಾಟಿ ಕಠಾರೆ. ಈ ಕಠೋರವಾದ ನನ್ನ ಈ ಪರಶುನಿಂದ ಇವರನ್ನು ಈಗಲೇ ಯಾವಾಗಲೂ ಕತ್ತರಿಸಿ ಬಿಡುತ್ತಿದ್ದೆ ಇವನನ್ನು. ಗುರಹಿ ಉರನ ಹೋತೆವು ಶ್ರಮತೋರೆ. ನನ್ನ ಗುರುಗಳಿಗೆ ನಾನು ಏನು ಋಣರಹಿತ ಅಂದರೆ ಏನು, ಸಾಲ ತೀರಿಸಿಬಿಡುತ್ತಿದ್ದೆ, ನನ್ನ ಗುರುಗಳ ಸಾಲ. ಅಂದರೆ ಗುರುಗಳಿಂದ ಈ ಪರಶು ಕಲಿತುಕೊಂಡನಲ್ಲ ವಿದ್ಯೆ, ಈ ವಿದ್ಯೆಯನ್ನು ಕಲಿತುಕೊಂಡಿದ್ದಕ್ಕೆ ಗುರುಗಳ ಸಾಲ ನನಗೆ, ಗುರುದಕ್ಷಿಣೆ ನಾನು ಕೊಡುತ್ತಿದ್ದೆ ಇವರನ್ನು ಸಾಯಿಸಿ. ಯಾವಾಗಲೂ ಏನು ಕಷ್ಟವಿಲ್ಲದೆ ಆಗುತ್ತಿತ್ತು ನನಗೆ. ಗಾದಿಸೂನು ಕಹ ಹೃದಯ ಹಸಿ. ಈಗ ಗಾದಿಸೂನು ಮನಸ್ಸಿನಲ್ಲಿ ನಕ್ಕಿ ತನ್ನ ಒಳಗೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಗಾದಿಸೂನು ಕಹ ಹೃದಯ ಹಸಿ. ತನ್ನ ಗಾದಿಸೂನರು ಅಂದರೆ ವಿಶ್ವಾಮಿತ್ರರು ತನ್ನ ಒಳಗೆ ನಕ್ಕಿಕೊಂಡು ನಗುತ್ತಾ ಹೇಳ್ತಾನೆ, ಮುನಿ ಹರಿಹರ ಹಿಸೂಜ. ಈ ಮುನಿಗಳಿಗೆ ಈ ರಾಮಲಕ್ಷ್ಮಣರು ಇನ್ನೂ ಏನದು ಗ್ರೀನ್ಗೆ ಏನು ಹೇಳ್ತಾರಪ್ಪ, ಹಸಿರು. ಇವರೇನು ಹಸಿರಾಗಿ ಕಂಡು ಬರ್ತಾ ಇದ್ದಾರಾ? ಹಸಿರಂದರೆ ಕಾಯಿ ಇರುತ್ತದೆ, ಹಣ್ಣಾಗಲಿಲ್ಲ ಹೇಳ್ತಾರೆ ನೋಡಿ. ಅಂದರೆ ಈ ಸಣ್ಣ ಮಕ್ಕಳು ಇನ್ನೂ ಏನು ಹೇಳ್ತಾರೆ, ಕಸಿರ ಏನು ಹೇಳ್ತಾರೆ, ಪೀಚು ಹೇಳ್ತಾರಾ? ಅಂದರೆ ಇನ್ನು ಪರಿಪಕ್ವವಾಗಲಿಲ್ಲ, ಇನ್ನೂ ಅಯೋಗ್ಯರಾಗಿ ಕಂಡು ಬರ್ತಾ ಇದ್ದಾರಾ ರಾಮಲಕ್ಷ್ಮಣರು? ಹಸಿರು, ಯಾಕಂದರೆ ಇದು ಹಿಂದಿಯಲ್ಲಿ ಹರಹರ ಅಂತ ಹೇಳ್ತಾರೆ, ಹಸಿರು. ಮರದೇ ಏನು ಹೇಳ್ತಾರೆ, ಪೀಚು ಅಂದರೆ ತೆಲುಗಿನಲ್ಲಿ ನಾರುಕಿ ಪೀಚು ಹೇಳ್ತೀವಿ, ಎಳೆ ಪೀಚು ಹೇಳ್ತಾರಾ? ಓಹೋ, ಎಳೆ. ಇವರು ಇನ್ನೂ ಎಳೆಯಾಗೆ ಕಂಡು ಬರ್ತಾ ಇದ್ದಾರಾ? ಟೈಮ್ ಆಯ್ತಪ್ಪ, 10 ನಿಮಿಷ ಹೆಚ್ಚಾಯಿತು, ನಾನು ನೋಡಲೇ ಇಲ್ಲ. ಆಯಿತು, ಇದರಿಂದ ಮುಗಿಸ್ತೀನಿ. ಸೊ ಮುನಿ ಹರಿಹರ ಹಿಸೂಜ ಅಯಮಯ ಕಾಡನವು ಖಮಯ ಅಜಹುನ ಭೂಜ ಅಭೂಜ. ಇವರ ಖಡ್ಗಗಳು,
ಕಬ್ಬಿನದೇ ಖಡ್ಗ ಹೊರತು ಅದು ಕಬ್ಬಿನದಂದರೆ ಇನ್ನೊಂದಿರುತ್ತೆ ನೋಡಿ, ಶುಗರ್ ಕೇನ್ಗೇನು ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ, ಕಬ್ಬಿನದು. ಕಬ್ಬಿನಿಂದ ತಯಾರಾಗಿದ್ದು ಕಬ್ಬಿನ, ಇದು ಕಬ್ಬಿನ ಅದು ಕಬ್ಬಿನ, ಕನ್ಫ್ಯೂಸ್ ಆಗಲ್ಲವಾ? ಶುಗರ್ ಕೇನ್ನಿಂದ ತಯಾರಾಗಿದ್ದು ಏನು ಹೇಳಬೇಕು? ಓಕೆ, ಕಬ್ಬಿಂದ ತಯಾರಾಗಿದ್ದು. ಓಕೆ, ಇವರು ಅಂದರೆ ಐರನ್ನಿಂದ ತಯಾರಾಗಿದ್ದಲ್ಲ ಖಡ್ಗ, ಕಬ್ಬಿನಿಂದ ತಯಾರಾಗಿದ್ದು. ಐ ಥಿಂಕ್ ನನಗೆ ಕನ್ನಡ ಬರಲ್ಲ, ಈಗ ನಾನು ಹೀಗೆ ಹೇಳಬೇಕು, ನನಗೆ ಬಂದಿರುವ ಕನ್ನಡ. ಕಬ್ಬಿನಿಂದ ತಯಾರಾಗಿದ್ದು ಅಂದ್ಕೊಳ್ತಾ ಇದ್ದಾರೆ. ಇವನು ರಾಮ ಲಕ್ಷ್ಮಣರನ್ನು ಏನು ಖಡ್ಗದಿಂದ ತಯಾರಾಗಿರುವ, ಅಂದರೆ ಕಬ್ಬಿನಿಂದ ತಯಾರಾಗಿರುವ ಖಡ್ಗ ಅಲ್ಲ, ಕಬ್ಬಿನ ಖಡ್ಗ ಅಲ್ಲ, ಆ ಕಬ್ಬಿನಿಂದ ತಯಾರಾಗಿದ್ದರೆ ಅಂದ್ಕೊಳ್ತಾ ಇದ್ದೆ. ಅಜಹುನ ಭೂಜ ಈಗಲೂ ಅಂದರೆ ಇಷ್ಟು ಮಾತಾಡಿ ನೋಡಿದ ನಂತರನೂ ಅಂದರೆ ಎಷ್ಟು ಕೋಪ ಬಂದರೂ ಕೈ ಬರುತ್ತಾ ಇಲ್ಲ. ಆದರೂ ಈ ಅವಿವೇಕಿಗೆ ಅರ್ಥವಾಗ್ತಾ ಇಲ್ಲ. ವಿಶ್ವಾಮಿತ್ರರು ತನ್ನ ಮನಸ್ಸಿನ ಒಳಗೆ ಅಂದ್ಕೊಳ್ತಾ ಇದ್ದಾನೆ, ಈಗಲೂ ಅರ್ಥವಾಗ್ತಾ ಇಲ್ಲ. ರಾಮಚಂದ್ರನನ್ನು ನೋಡಿದ ತಕ್ಷಣವೇ ಅರ್ಥವಾಗಬೇಕು. ನಿಜವಾದ ಸಜ್ಜನರು, ಧರ್ಮಾತ್ಮರು, ತಪಸ್ವಿ ರಾಮಚಂದ್ರನ ಮುಖ ನೋಡಿದರೆ ಗೊತ್ತಾಗ್ತದೆ. ನೋಡಿದರೂ ಗೊತ್ತಾಗ್ತಾ ಇಲ್ಲ ಅಂದರೆ ಎಷ್ಟು ಅವಿವೇಕವ ನೋಡು ಎಂದು ವಿಶ್ವಾಮಿತ್ರ ತನ್ನ ಮನಸ್ಸಿನ ಒಳಗೆ ಅಂದ್ಕೊಳ್ತಾ ಇದ್ದಾನೆ. ಈಗ ಲಕ್ಷ್ಮಣ ಮತ್ತೆ ಹೇಳ್ತಾನೆ, ಕಹೆವು ಲಖನ ಮುನಿಸೀಲು ತುಮಾರ ಕೋ ನಹಿ ಜಾನ ಬಿದಿತ ಸಂಸಾರ. ಈಗ ಲಕ್ಷ್ಮಣ ಇನ್ನೂ ಸ್ವಲ್ಪ ಪ್ರಚೋದನೆ ಮಾಡ್ತಾನೆ. ಈಗ ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇಲ್ಲಿ ಆಯಿತು. ಇದು ವ್ಯಾಖ್ಯಾನ. ಅದನ್ನು ತುಂಬ ಯೋಚನೆ ಮಾಡಿ. ಸಣ್ಣ ಅಕ್ಷರ ಇದೆ, ಸಣ್ಣ ಅಕ್ಷರದಿಂದ ಇಂಥದ್ದು 7 ಪುಸ್ತಕಗಳು ಪೂರ್ತಿ. ಈಗ ಇಷ್ಟೇ ತುಳಸಿ ರಾಮಾಯಣ ಪೂರ್ತಿ ದಪ್ಪ ಅಕ್ಷರ ಇದೆ, ಸಣ್ಣ ಅಕ್ಷರದಲ್ಲಿ ಇಂಥದ್ದು 7 ಭಾಗಗಳು. ಅಷ್ಟು ಒಬ್ಬರಲ್ಲ, 20-25 ಮಹಾಪಂಡಿತರು, ಭಕ್ತರು, ಸಂತರು ಬರೆದಿದ್ದೆಲ್ಲ ಒಂದೊಂದು ವಾಕ್ಯ, ಅವರು ಬರೆದಿರುವ ಅವರ ಅಭಿಪ್ರಾಯಗಳು, ಅವರ ಚಿಂತನ, ಅವರ ಮನನ, ಅದೆಲ್ಲ ವ್ಯಾಖ್ಯಾನ. ಇಂಥದ್ದು ಗೀತಾ ಪ್ರೆಸ್ ಅವರು 7 ಪುಸ್ತಕಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಮಾನಸ ಪೀಯೂಷ್ ಎಂದು, ರಾಮಚರಿತ್ರ ಮಾನಸ ಇದು ಪುಸ್ತಕ ಹೆಸರು. ಮಾನಸ ಪೀಯೂಷ, ಪೀಯೂಷ ಅಂದರೆ ಅಮೃತ, ಮಾನಸದ ಅಮೃತ ಎಂದು ಇದೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಪರಶುರಾಮ ಏಕೆ ಹೇಳಿದ, ಅವರೇನು ಮಾಡಿದ, ಲಕ್ಷ್ಮಣ ಏನು, ಪ್ರತಿಯೊಂದಕ್ಕೆ ಏಕೆ ಮಾಡಿದ ಲಕ್ಷ್ಮಣ, ಇವರೇಕೆ ಹೇಳಿದ, ವಿಶ್ವಾಮಿತ್ರ ಏನು, ಪ್ರತಿಯೊಂದು ಮೇಲೆ ಚರ್ಚೆ. ಇದೆಲ್ಲ ಓದಿ ಹೇಳಿದರೆ ತುಂಬ ಆಗ್ತದೆ. ನಾನು ಓದಿ ಹೇಳಲ್ಲ, ಯಾವಾಗಲೂ 1-2 ಓದಿ ಹೇಳ್ತೀನಿ. ಈಗಲ್ಲ, ನಾಳೆ ನಾಡಿದ್ದು 1-2 ಓದಿ ಹೇಳ್ತೀನಿ ಅವರು ಹೇಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅನ್ನೋ. ಇದೆಲ್ಲ ಒಂದೊಂದು ಮೇಲೆ ಗಾದಿ ಸೂನು ಕಹ ಹೃದಯ ಹಸಿ. ಈ ವಿಶ್ವಾಮಿತ್ರ ಮನಸ್ಸಿನಲ್ಲಿ ನಕ್ಕಿ ಏನು ಹೇಳಿದ ಅದರ ಮೇಲೆ ನೋಡಿ 1 ಪೇಜ್ ಇದೆ. ವಿಶ್ವಾಮಿತ್ರನ ಈ ಒಂದು ಮಾತಿಗೆ 1 ಪೇಜ್, ಸಣ್ಣ ಅಕ್ಷರ, ಇಷ್ಟು ದಪ್ಪ ಪೇಜ್ ಇದೆ. ಅವರು ಏನು ಹೇಳಿದ್ದಾರೆ ಎಂದು ವ್ಯಾಖ್ಯಾನ. ಏಕೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಅದು ಹೇಗೆ ಹೊಂದುತ್ತದೆ, ಎಲ್ಲೇ ಆಗಲಿ ಸಂದೇಹ, ಅದರ ಕುರಿತೆಲ್ಲ ವಿವರವಾಗಿ ಚರ್ಚೆ ಮಾಡೋದು. ಎಲ್ಲ ಹಿಂದಿಯಲ್ಲಿದೆ. ಹೇಳಿದಿನಲ್ಲ, 20-25 ಜನ, 20-25 ಮಹಾತ್ಮರೆಲ್ಲ ಸೇರಿಕೊಂಡು ಅವರವರ ಅಭಿಪ್ರಾಯಗಳು, ಕೆಲವು ಹೇಳಿದ್ದು ರಿಪೀಟ್ ಆಗ್ತವೆ, ರಿಪಿಟೇಷನ್ಸ್ ಎಲ್ಲ ಬಿಟ್ಟು ಪ್ರತಿಯೊಂದಿನಲ್ಲಿ ಯಾರು ಏನು ಎಕ್ಸ್ಟ್ರಾ ಹೇಳಿದ್ದಾರೋ ಅದೆಲ್ಲ ಸಂಗ್ರಹ ಮಾಡಿ ಒಂದು ಕಡೆ ಅನೇಕ ಪಂಡಿತರು ಮಹಾತ್ಮರದೆಲ್ಲ ಸೇರಿಕೊಂಡು ಒಂದೊಂದು ವಿಷಯದಲ್ಲಿ ಅವರವರ ಅಭಿಪ್ರಾಯವೇನು, ಒಂದೊಂದು ಮೇಲೆ ಇಬ್ಬರು ಕಂಡು ಬರ್ತದೆ. ಅವರ ಅಭಿಪ್ರಾಯಗಳು, ಅವರ ಯೋಚನೆ, ಅವರ ಮನನ, ಚಿಂತನ, ಇದೆಲ್ಲ ಆನಿದೆ.